ಸೊ ಹಲೋ ಗುರು ಹೇಗಿದ್ರೆ ಮಸ್ತಾಗಿರ ಅಂತ ಅನ್ಕೊಂಡು ನಾನು ನಿಮ್ಮ ಕಿಶೋರ್. ಇವತ್ತು ಆ್ಯಕ್ಚುಲಿ ನಾವು ಒಂದು ಏವೇರಿಗೆ ಬಂದಿಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಓಕೆ, ಶಾಕ್ ಆಗೋಕೆ ಹೋಗ್ಬಿಡಿ, ಏವೇರಿ ಅಲ್ಲ ಅಂತ. ಆ್ಯಕ್ಚುಲಿ ಇವತ್ತು ನಾನು ನಿಮ್ಮನ್ನ ಒಂದು ಫಿಶ್ ಫಾರ್ಮ್ ಕರ್ಕೊಂಡ್ಬಂದಿದ್ದೀನಿ. ಹೌದು, ಅದ್ರ ಹೆಸರು ಬಂದ್ಬಿಟ್ಟು ಹ್ಯಾಚಿಸ್ ಫಿಶ್ ಫಾರ್ಮ್ ಅಂತ. ಇವ್ರ ಹತ್ರ ತುಂಬ ವೆರೈಟಿ ಡಿಫ್ರೆಂಟ್ ಫಿಶಸ್ ಇದೆ. ಫಿಶಸ್ ಅಲ್ಲದೆ ಅವ್ರ ಹತ್ರ ಫಿಶಸ್ ಫುಡ್ಡು ಮತ್ತು ಮೆಡಿಸಿನ್ಸ್ ಕೂಡ ಅವೈಲೇಬಲ್ ಇದೆಯಂತೆ. ನನಗೂ ಆಶ್ಚರ್ಯ ಆಯಿತು, ಅದಕ್ಕೆ ಇವತ್ತು ನೋಡೋಕೆ ಬಂದಿದ್ದೀನಿ. ಸೊ ಬನ್ನಿ ಹೇಗಿದೆ ಅಂತ ಹೋಗಿ ನೋಡ್ಕೊಂಬರೋಣ. ಒಂದು ನಿಮಿಷ, ಅದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಹತ್ರ 2K ಆಗ್ತಾ ಇದೀವಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಸೊ ಇವಾಗ ಸರ್ ನಮ್ಸಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಸರ್, ನೀವು? ಓಕೆ ಸರ್, ನೀವು ಸರ್? ಕೆವಿನ್. ಓಕೆ. ಸೊ ಇವಾಗ ರಾಬಿನ್ ಮತ್ತು ಕೆವಿನ್ ಇದ್ದಾರೆ. ಆ್ಯಕ್ಚುಲಿ ಇವರಿಬ್ರು ಬ್ರದರ್ಸು. ಸೊ ಇಬ್ಬರು ಬ್ರದರ್ಸ್ ಸೇರಿ ಸ್ಟಾರ್ಟ್ ಮಾಡಿರೋದನ್ನ. ಸೊ ಬನ್ನಿ ಅವ್ರನ್ನೇ ಕೇಳೋಣ, ಅವ್ರ ಜರ್ನಿ ಹೇಗಿತ್ತು, ಹೇಗೆ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಸರ್, ಹೇಗೆ ಸ್ಟಾರ್ಟ್ ಮಾಡಿದ್ದು ನೀವು ಇದನ್ನ? ಸೊ ಇನಿಷಿಯಲ್ ಡೇಸಿಗೆ ಮನೆಯಲ್ಲಿತ್ತು ಓಕೆ ಸೆಟಪ್. ಸೊ ಅದಾದಮೇಲೆ ಮಗಳು ಆದಮೇಲೆ ಸೊ ಮಸ್ಕಿಟೋಸ್ ಕಾಟ ಸ್ಟಾರ್ಟ್ ಆಯಿತು. ಸೊ ಬ್ರದರ್ ಅಂದ ಇಲ್ಲ ಏನೋ ಒಂದು ಮಾಡೋಣ, ಒಂದು ವ್ಯವಸ್ಥೆ ಟ್ರೈ ಮಾಡೋಣ ಒಂದು. ಸೊ ಆಮೇಲೆ ನಮ್ಮ ಹತ್ರ ಈ ಥರದ್ದು ಕ್ಯಾನೋಪಿ ಇತ್ತು. ಓಕೆ. ನಮ್ಮ ಪಾರ್ಟಿ ಯೂಸಿಗೆ ಅಂತ ಕ್ಯಾನೋಪಿ ಇತ್ತು ಈ ಥರ. ಸೊ ಹಿಂಗೆ ಕ್ಯಾನೋಪಿ ಇತ್ತು. ಸೊ ಗೆಟ್ ಟುಗೆದರ್ಸ್ಗೆಲ್ಲ ಹಿಂಗೆ ಮಾಡ್ತಿದ್ವಿ ಟೆರೆಸ್ ಮೇಲೆ. ಸೊ ಅವಾಗ ಬ್ರದರ್ ಹೇಳ್ದೆ ಹಿಂಗೆ ಐಡಿಯಾ ಇದೆ, ಹಿಂಗೆ ಮಾಡಿಬಿಡೋಣ. ಸೊ ಇದೆಲ್ಲ ಮಾಡ್ತಿದ್ದ, ನಾನು ಹೇಳ್ದೆ ಹೆಲ್ಪ್ ಮಾಡೋ ಅಂತ. ಸೊ ಹಿಂಗೆಲ್ಲ ಮಾಡಿಬಿಟ್ಟು ಸೊ ಆಮೇಲೆ ಈ ಸೆಟಪ್ ಸ್ಟಾರ್ಟ್ ಮಾಡಿದ್ವಿ. ಸೊ ಸೆಟಪ್ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಡ್ಯಾಡಿ ಕೇಳ್ತಿದ್ರು, ಕಾರ್ ಇಸ್ಕೊಂತೀಯಾ ಹಿಂಗೆ ಮಗಳಾದ್ಲು ಅವ್ಳಿಗೆ ಟ್ರಾನ್ಸ್ಪೋರ್ಟ್ಗೆ ಹೆಂಗಂತ. ಆಮೇಲೆ ಅಂದೆ ಯೋಚನೆ ಮಾಡಿದೆ, ಈಗ ಕಾರ್ ತೊಗೊಳೋದ ಫಾರ್ಮ್ ಮಾಡ್ಬಿಡೋದ ಅಂತ. ಆಮೇಲೆ ಯೋಚನೆ ಮಾಡಿ ಆಮೇಲೆ ಇಲ್ಲ ಫಾರ್ಮ್ ಸ್ಟಾರ್ಟ್ ಮಾಡ್ಬಿಡೋಣ. ಓಕೆ. ಸೊ ಅದಾದ್ಮೇಲೆ ಇದು ಫಾರ್ಮ್ ಸ್ಟಾರ್ಟ್ ಆಗಿದ್ದು. ಇದು ಫಾರ್ಮು ಹಿಂಗೆ ಸ್ಟಾರ್ಟ್ ಮಾಡಿದ್ದು ಫಾರ್ಮ್ ನಾವು. ಎಷ್ಟು ಇಯರ್ಸ್ ಇಂದ ಮಾಡ್ತಾ ಇದ್ದೀರಾ? 4 years ಆಗಿದೆ. 4 years ಆಗಿದೆ ಇವಾಗ. ಸೊ ಬನ್ನಿ ನಿಮ್ಮ ಫಿಶಸ್ ನೋಡೋಣ. ಇದು ಫ್ಲೋರಾ ಇವಾಗ? ಇದು ಫ್ಲೋರ್. ವಾಸ್ತು ಫಿಶ್ ಅಂತ ಕರೀತಾರೆ. ಇದೇ ವಾಸ್ತು. ಬೇಸಿಕ್ಲಿ ವಾಸ್ತು ಹೆಂಗಂದ್ರೆ ಅದು ಹೆಡ್ ಎಷ್ಟು ಗ್ರೋತ್ ಆಗುತ್ತೋ ಅಷ್ಟು ಪ್ರಾಸ್ಪೆರಿಟಿ ಇದೆ ಅದು. ಓಕೆ. ಸೊ ಅಷ್ಟು ಅದು ವಾಸ್ತು ಅಂತ ಬರುತ್ತೆ. ಓಕೆ. ಸೊ ಒಬ್ರೊಬ್ರು ಮನೇಲಿ ಏನಾಗುತ್ತೆ, ಫಿಶ್ ತೊಗೊಂಡು ಹೋಗ್ತಾರೆ, ಹೆಡ್ ಬೆಳೆಯಲ್ಲ. ಅದು ಏನು ವಾಟರ್ ಪ್ಯಾರಾಮೀಟರ್ಸ್, ಫುಡ್ ಇರ್ಬೋದು, ಇಲ್ಲ ಅವ್ರು ಇಟ್ಟಿರೋ ಜಾಗ, ಹೀಟರ್ ಅಲ್ಲಿಂದನೂ ಬರಲ್ಲ. ಸೊ ಒಬ್ರೊಬ್ರು ಹೆಡ್ ತೊಗೊಂಡೋಗಿದ ತಕ್ಷಣ ಒಂದ್ಸತಿ ಫಾಸ್ಟಾಗಿ ಗ್ರೋ ಆಗುತ್ತೆ. ಸೊ ದಟ್ಸ್ ದಟ್ ವಾಸ್ತು ಅಂತಾರೆ ಅಷ್ಟೇ, ಬೇರೆ ಏನಿಲ್ಲ ಅದಕ್ಕೆ. ಸೊ ಈ ಫಿಶ್ ನಾನು ನೋಡಿದೆ. ಆಕ್ಚುಲಿ ಇದರಲ್ಲಿ ತುಂಬಾ ಸಿಲ್ವರ್ ಇದೆ, ಬಟ್ ಇದು ಆರೆಂಜ್ ಇದೆ. ಏನು ಡಿಫ್ರೆನ್ಸ್ ಅಂತ? ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಇದು ಫ್ಲೋರಾನೆ, ಇದು ಫ್ಲೋರಾನೆ. ಇದು SRD ಅಂತಾರೆ, ಸೂಪರ್ ರೆಡ್ ಡ್ರ್ಯಾಗನ್. ಓಕೆ. ಇದು ಮ್ಯಾಗ್ಮಾ. ಮ್ಯಾಗ್ಮಾಗೆ ಪರ್ಲ್ಸ್ ಜಾಸ್ತಿ ಬರುತ್ತೆ. ಸೊ ಏನಾಗುತ್ತೆ, ಈ ಫಿಶ್ ಇರೋ ಪರ್ಲ್ಸ್ ಇದೆಲ್ಲ ಇದ್ರ ಜೊತೆಗೆ ಇನ್ನೊಂದು ಫೀಮೇಲ್ ಹಾಕಿ ಪರ್ಲ್ಸ್ ತುಂಬಾ ಬ್ರೀಡಿಂಗ್ ಮಾಡಿದ್ರೆ ಪರ್ಲ್ಸ್ ಫುಲ್ ಆಗುತ್ತೆ. ಅವಾಗ ತಾಯಿ ಸಿಲ್ಕ್ ಅಂತ ಬರುತ್ತೆ. ಓಕೆ. ತಾಯಿ ಸಿಲ್ಕ್ ಅಂದ್ರೆ ಥೈಲ್ಯಾಂಡ್ ಸ್ಪೀಸೀಸ್? ಇಲ್ಲ ಎಲ್ಲ ಈ ಫಿಶ್ ಎಲ್ಲ ಥೈಲ್ಯಾಂಡ್ ಇದ್ದಾನೆ. ಓಕೆ. ಇದೇನಂದ್ರೆ ಇದು ಹೆಸರು ಬಂದ್ಬಿಟ್ಟು ತಾಯಿ ಸಿಲ್ಕ್ ಆ ಕಲರ್ಗಂತ. ಯಾಕಂದ್ರೆ ಈ ಸ್ಪೀಶೀಸ್ ಇದೆಲ್ಲ, ಈ ಸ್ಪೀಶೀಸ್ ಇಂದ ಪರ್ಲ್ಸ್ ಇದೆ ನೋಡಿ. ಪರ್ಲ್ಸ್ ನಾವು ಮಿಕ್ಸ್ ಮಾಡಿ ಹಾಕಿದ್ರೆ ಅವಾಗ ಇದು ಬರುತ್ತೆ ಔಟ್ಕಮ್. ಓಕೆ. ಸೊ ಈ ತಾಯಿ ಸ್ಪೀಸೀಸ್ ಹೆಡ್ ಡೌನ್ ಆಗಿದೆ? ಹೆಡ್ ಸ್ವಲ್ಪ ಡೌನ್ ಆಗಿದೆ, ಆದ್ರೆ ಹೆಡ್ ಚೆನ್ನಾಗಿತ್ತು. ಅದೇನಂದ್ರೆ ಡೌನ್ ಆಗುತ್ತೆ ಬರುತ್ತೆ, ಡೌನ್ ಆಗುತ್ತೆ ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ಇದು ಇದೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಅಲ್ಲಿ ಇದೆ. ಫಿಶಸ್ ಸ್ವಲ್ಪ ಸಿಕ್ ಆಗಿದೆ, ಯಾಕಂದ್ರೆ ಕ್ಲೈಮೇಟ್ ಈಗ ಫ್ಲಕ್ಚುಯೇಟ್ ಆಗ್ತಿದೆ, ಮಳೆ ಬರ್ತಿದೆ, ತಿರ್ಗಾ ಬಿಸಿಲಿದೆ. ಸೊ ಇದೊಂದು ಸ್ವಲ್ಪ ಸಿಕ್ ಇದೆ. ಅದ್ ಬಿಟ್ರೆ ಇದು ಹೆಡ್ ಪಾಪ್ಸ್ ಅಂತಾರೆ. ಓಕೆ. ಸೊ ಈಗ ಗ್ರೋ ಆಗೋ ಸ್ಟೇಜ್, ಜೂನೈಲ್ ಸ್ಟೇಜ್. ಓಕೆ. ಸೊ ಸೆಮಿ ಅಡಲ್ಟ್ ತರ ಬರ್ಡ್ಸ್ ಅಲ್ಲಿ. ಓಕೆ. ಸೊ ಆ ತರ ಹಿಂಗ್ ಗ್ರೋ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೈನ್ ಕ್ವಶನ್, ನಾನು ಯಾವತ್ತೂ ನೋಡಿಲ್ಲ. ಈ ಬರ್ಡ್ಸ್ ಹೇಗೆ ಬೇರೆ ಫಿಲ್ಮ್ ಕಂಡು ಹಿಡಿತೀವಿ ಅಂತ, ಅದಕ್ಕೆ ಕಾಮನ್ ಆಗಿ ಪೈನರ್ ಯೂಸ್ ಮಾಡ್ತೀವಿ ನಾವು. ಸೊ ಫಿಶಸ್ ಹೇಗೆ ಕಂಡು ಹಿಡಿತೀವಿ? ಸೊ ಫಿಶ್ ಅಲ್ಲಿ ಏನಾಗುತ್ತೆ ನೋಡಿ, ಇದು ಡಾರ್ಸಲ್ ಫಿನ್ ಇದೆಲ್ಲ. ಓಕೆ. ಸೊ ಇದು ಫ್ಲೋರಾನು. ಈ ಡಾರ್ಸಲ್ ಫಿನ್ ಮೇಲ್ಗಡೆ ಬ್ಲ್ಯಾಕ್ ಮಾರ್ಕಿಂಗ್ ಬರುತ್ತೆ. ಓಕೆ. ಸೊ ಬ್ಲ್ಯಾಕ್ ಮಾರ್ಕಿಂಗ್ ಬಂದಾಗ ಅದು ಫೀಮೇಲ್ ಅಂತ. ಒಂದೊಂದ್ಸತಿ ಈಗಿರೋ ಬ್ರೀಡಿಂಗಿಗೆ ಮೇಲ್ಗೂ ಇದೆ. ಓಕೆ. ಸೊ ಫೀಮೇಲಿಗೆ ಹೆಂಗ್ ಕಂಡು ಹಿಡೋದಂದ್ರೆ, ಒಂದೊಂದ್ಸತಿ ನೋಡಿ ಫೀಮೇಲಿಗೆ ಅವಾಗ ಎಗ್ಲೆ ಆಗುತ್ತೆ. ಸೊ ಅದು ಎಗ್ಲೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗ್ಬಿಡುತ್ತೆ ಎಗ್ಲೆ ಆಗುತ್ತೆ. ಸೊ ಓಕೆ, ದಿಸ್ ಇಸ್ ದ ಫೀಮೇಲ್. ಒಂದೊಂದ್ಸತಿ ಫೀಮೇಲ್ಗೂ ಮಾರ್ಕಿಂಗ್ ಇರಲ್ಲ, ಆದ್ರೆ ಫೀಮೇಲ್ ಇರುತ್ತೆ. ಓಕೆ. ಸೊ ಅದಕ್ಕೆ ಕನ್ಫರ್ಮ್ ಆಗಿ ಕಂಡುಹಿಡಿಯೋದು, ಲೈಕ್ DNA ಆ ಥರನೇ ಇದೆಯಾ? ಕನ್ಫರ್ಮ್ ಆಗಿ ಕಂಡುಹಿಡಿಬೇಕಂದ್ರೆ ನಾವು ವೆಂಟೆ ನೋಡ್ಬೇಕು. ಫಿಶ್ ತೆಗ್ದು ವೆಂಟ್ ನೋಡ್ಬೇಕು, ಮೇಲ್ ಆ ಫೀಮೇಲ್ ಅಂತ ವೆಂಟ್ ನೋಡಿದ್ರೇನೆ ಗೊತ್ತಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಇದ್ಯಾವ್ದು ಬನ್ನಿ ನೋಡಿ, ಇದು ಕಾಂಫಾ. ಓಕೆ. ಇದು ಚಿಕ್ಕದು ಮರಿ. ಓಕೆ. ಇದು ಕಾಂಫಾ. ಇಲ್ಲೊಂದಿದೆ ಕಾಂಫಾ. ಸೊ ಹೇಗೆ ನಿಮ್ಮ ಹಾಬಿ ಸ್ಟಾರ್ಟ್ ಆಯಿತು? ಈಗ ನಂದು ಹಾಬಿ ಒಂದು ವಿಚಿತ್ರ ಪಾರ್ಟ್ ಅದು. Okay. ಸೊ ಅವಾಗ ಅದೊಂದು ಅವಾಗ ಸ್ಕೂಲಲ್ಲಿ ಇದ್ದೆ. ಸೊ ಡ್ಯಾಡಿ ಬಂದು ಅಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇತ್ತು. ಸೊ ಡ್ಯಾಡಿ ಅಂದ್ರು ಬನ್ನಿ ಹೋಗೋಣ ಸ್ಕೌಟ್ಸ್ ಅಂಡ್ ಗೈಡ್ಸ್. ನಾನು ಹೇಳಿದೆ ಸ್ಕೌಟ್ ಅಂಡ್ ಗೈಡ್ಸ್ ಸೇರ್ಕೊಬೇಕು, ಸೊ ನನಗೆ ಗೋವಾಗೆ ಹೋಗ್ಬೇಕು ಬಿಡಿ ಅಂತ. ಅವಾಗ ಅವ್ರು ಹೇಳಿದ್ರು ಇಲ್ಲ ಬೇಡ, ನಿನಗೆ ಅಕ್ವೇರಿಯಂ ತರ್ತೀನಿ ಅಂತ. ಅವಾಗಿಂದ ಈ ಸ್ಟಾರ್ಟ್ ಆಗಿದ್ದು. ಓಕೆ. ಕೂಡ ಸೊ ಅಪ್ಪ ಯಾವಾಗಿಂದ ತಂದ್ರು, ಅವಾಗಿಂದ ಫಿಶ್ ಮೇಲೆ ಕ್ರೇಜ್ ಆಯ್ತು. ಅವಾಗ ಇನ್ನು ಆಸ್ಕರ್ ಏನೋ ತಂದಿದ್ರು, ಅವಾಗಿಂದ ಕ್ರೇಜ್ ಆಗಿತ್ತು ಫಿಶ್. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಸ್ಕೂಲ್ ಟೈಮ್ ಅಲ್ಲ, ಆಮೇಲೆ ಎಲ್ಲ ಸ್ಟಾಪ್ ಮಾಡಿ ಈಗ ಸ್ಟಾರ್ಟ್ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿದೆ.
ಓಕೆ, ಇವಾಗ ನಾವು ಫ್ಲೋರನ್ನ ಸಾಕ್ಬೇಕಂದ್ರೆ ಮಿನಿಮಮ್ ಸ್ಪೇಸ್ ಎಷ್ಟು ಅಂತ? ಸ್ಪೇಸ್ ಒಂದು 2 ಅಡಿ ಟ್ಯಾಂಕ್ ಕಂಪಲ್ಸರಿ ಬೇಕು. Okay. ಸೊ ಇದು 2 ಅಡಿ ಟ್ಯಾಂಕು. 2 ಅಡಿ ಟ್ಯಾಂಕು ಒಂದು ಫಿಶ್ ಇದ್ರೆ ಸಾಕು. ನಮಗೆ ಮಲ್ಟಿಪಲ್ ಫಿಶಸ್ ಇದೆ ಅಂದ್ಬಿಟ್ಟು ಅದಕ್ಕೆ ನಾವು ಪಾರ್ಟಿಷನ್ ಗ್ಲಾಸಸ್ ಆಗ್ತಾ ಇದೀವಿ. Okay. ಒಂದು ಮನೇಲಿ ಒಂದು 2 ಫೀಟ್ ಟ್ಯಾಂಕು, ಒಂದು ಹೀಟರ್, ಒಂದು ಸ್ಪಾಂಜ್ ಫಿಲ್ಟರ್, Okay. ಮತ್ತೆ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ವಾಟರ್ನ ಎಷ್ಟು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು? 7 ಡೇಸ್ ಒನ್ಸ್ ಮಾಡಲೇಬೇಕು. Okay. ಏನೇ ಆದ್ರೂ ತುಂಬಾ ಜನ ಏನ್ ಮಾಡ್ತಾರೆ, ಫಿಶ್ ಟ್ಯಾಂಕ್ ಇಟ್ಟಿರ್ತಾರೆ ಮನೇಲಿ, ಕ್ಲೀನ್ ಆಗಿರುತ್ತೆ. ಯಾವಾಗ ಲಾಸ್ಟ್ ಕ್ಲೀನ್ ಮಾಡಿದ್ರಿ 1 ತಿಂಗಳಾಯ್ತು ಅಂತಾರೆ. ಅಲ್ಲಿರೋ ಕೆಳಗೆ ಗಲೀಜೆಲ್ಲ ಹಿಂಗ್ ನೋಡಿ, ಇಲ್ಲಿ ಡರ್ಟ್ ಇದೆ ನೋಡಿ, ಹಿಂಗೆ ಕಳ್ಳು ಹಾಕ್ತಿವಿ ನೋಡಿ, ಪೆಬಲ್ಸ್ ಎಲ್ಲ ಹಾಕ್ತಿರಲ್ಲ, ಅವಾಗ ಇದೆಲ್ಲ ಒಳಗೆ ಕಚ್ಕೊಂಡಿರುತ್ತೆ. ಓಕೆ. ಸೊ ಅವಾಗ ಏನಾಗುತ್ತೆ, ಅಲ್ಲಿಂದಾನೆ ಒಂದೊಂದು ಫಿಶ್ ಸಿಕ್ಕಾಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೇಳ್ತಾರೆ ಸಿಕ್ಕಾಗೋಯ್ತು. ಸೊ ಮೆಡಿಸನ್ ಹಾಕ್ತಾರೆ. ಮೆಡಿಸನ್ ತುಂಬಾ ಚೆನ್ನಾಗಿ ಒಂದೇ ಇದು ಅದೇ ಟ್ಯಾಂಕಲ್ಲಿ ನೋಡಿ. ಈಗ ನೋಡಿ, ಈ ಟ್ಯಾಂಕಲ್ಲಿ ಒಂದು 5-6 ಫಿಶ್ ಇದೆ. 5-6 ಫಿಶ್, ಫಾರ್ ಎಕ್ಸಾಂಪಲ್ 5-6 ಫಿಶ್ ಅಲ್ಲಿ ಈ ಫಿಶ್ ಸಿಕ್ಕಾಗಿದ್ರೆ ಈ ಫಿಶ್ ತೆಗಿಬೇಕು. ಈ ಫಿಶ್ ಚೆನ್ನಾಗಿರೋ ಫಿಶ್ಗೆ ಏನಕ್ಕೆ ಮೆಡಿಸನ್ ಹಾಕೋದು? ಓಕೆ. ಸೊ ತುಂಬಾ ಜನ ಅದೊಂದು ಫಾಲ್ಟ್ ಮಾಡ್ತಾರೆ, ಅದಕ್ಕೆ ಸಾಯುತ್ತೆ. ಸೊ ಬೆಬಲ್ಸ್ ಹಾಕ್ಬಾರ್ದು ಅಂತ ಮತ್ತೆ ಫ್ಲೋರೆನ್ಸ್ಗೆ ಬೆಬಲ್ಸ್ ಹಾಕ್ಬೋದು. ಇದೇನಾಗುತ್ತೆ ಅಂದ್ರೆ ಒಂದ್ಸತಿ ನೋಡಿ, ಇಲ್ಲಿ ನಂದು ಗ್ಲಾಸ್ ಇಲ್ಲಿ ಕ್ರ್ಯಾಕ್ ಆಗಿದೆ ನೋಡಿ. ಓಕೆ. ಇಲ್ಲಿ ಕ್ರ್ಯಾಕ್ ಆಗಿದೆ, ಇಲ್ಲಿ ಪೆಬಲ್ಸ್ ಇಟ್ಟಿದೆ ನಾನು. ಸೊ ಫಿಶ್ ಏನ್ ಮಾಡ್ತು, ದೊಡ್ಡ ಫಿಶ್ ಆ ಪೆಬಲ್ಸ್ ತೆಗ್ದು ಸ್ಪಿಟ್ ಮಾಡ್ತು. ಓಕೆ. ಆಟ ಆಡೋ ತರ ನಾನು ಚಿಕ್ಕ ಪೆಬಲ್ಸ್ ಹಾಕಿದೆ, ಅವಾಗ ಇದಾಗಿದ್ದು. ಓಕೆ. ಮತ್ತೆ ಇನ್ನೊಂದು ಪ್ಲೇ ಟೈಮಲ್ಲಿ ಏನಾದರೂ ಒಳಗೋಯ್ತಂದ್ರೆ ಕಷ್ಟ, ಸ್ವೋಲೋ ಮಾಡೋದು ಪ್ರಾಬ್ಲಮ್ ಇದೆ. ಅದು ಸ್ವೋಲೋ ಮಾಡಿಬಿಟ್ರೆ ಮತ್ತೆ ಕಷ್ಟ, ತೆಗಿಯಕ್ಕೆ ಯಾರು ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಅಂತೂ ಇಲ್ಲ. ಓಕೆ. ಆ್ಯಕ್ಚುಲಿ ನಾವು ಬರ್ಡ್ಸ್ನ ಟ್ರೈನ್ ಮಾಡ್ತೀವಿ, ಡಾಗ್ಸ್ನ ಟ್ರೈನ್ ಮಾಡ್ತೀವಿ, ಫಿಶ್ನ ಟ್ರೈನ್ ಮಾಡ್ಬೋದಾ? ಮಾಡ್ಬೋದು. ಸೊ ಫಿಶ್ ಹೆಂಗಂದ್ರೆ ಈ ಚಿಕ್ಲೇಟ್ ವೆರೈಟಿಗೆ ಓನರ್ ಗೊತ್ತಾಗುತ್ತೆ, ಡೈಲಿ ಫುಡ್ ಹಾಕ್ತೀವಿ ನೋಡಿ. ಈ ಫಿಶ್ ನೋಡಿ ಫಿಂಗರ್ ಫಾಲೋಯಿಂಗ್ ಮಾಡುತ್ತೆ. ಓಕೆ. ಸೊ ಇದಕ್ಕೆ ನಾವು ಡೈಲಿ ಬಂದು ಫುಡ್ ಹಾಕ್ತಾರೆ. ಓಕೆ. ಯಾರು ಫುಡ್ ಹಾಕ್ತಾರೆ ಅವ್ರ ಜೊತೆ ತಮ್ಮ ಫುಡ್ ಹಾಕ್ತಾರೆ, ನಾನು ಫುಡ್ ಹಾಕ್ತೀನಿ. ಯಾರು ಟೈಮ್ ಸ್ಪೆಂಡ್ ಮಾಡ್ತಾರೋ ಅವ್ರನ್ನೇ ಪೇರೆಂಟ್ಸ್ ತರ ಹೋಗುತ್ತೆ. ಸೊ ನೆಕ್ಸ್ಟ್ ಪೀಸ್ ಯಾವ್ದು ತೋರಿಸಿ ಬನ್ನಿ. ಬನ್ನಿ. ಸೊ ನೆಕ್ಸ್ಟ್ ಇಲ್ಲಿ ವೈಟ್ ಮಾರ್ಫ್ ಇದೆ. ಓಕೆ. ವೈಟ್ ಮಾರ್ಫ್ ಇದು. ನೆಕ್ಸ್ಟ್ ಬ್ಲೂ ಮಾರ್ಫ್ ಇದೆ. ಓಕೆ. ಬ್ಲೂ ಮಾರ್ಫ್. ಮತ್ತೆ ಇದು ಕಪೀಸಾ? ಇಲ್ಲ, ಇದು ಬೀಟಾ ಫೀಮೇಲ್ಸ್. ಓಕೆ. ಬೆಟಾ ಫಿಶ್ ಇದೆ, ಅದು ಫೀಮೇಲ್ಸ್. ಇಲ್ಲಿ ಇನ್ನೊಂದು ಫಿಶ್ ಇದೆ, ಇದು ಅರಟಸ್. ಮತ್ತೆ ಇದು ಅರಟಸ್, ಇದು ರೂಸ್ಟಿ. ಓಕೆ. ಒಂದು ಫಿಶ್ದು ಮಿನಿಮಮ್ ಲೈಫ್ ಸ್ಪ್ಯಾನ್ ಎಷ್ಟಿರ್ಬೋದು ಚೆನ್ನಾಗಿ ನೋಡ್ಕೊಂಡ್ರೆ? ಅದು ಫಿಶ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಆಸ್ಕರ್ ಫಿಶಸ್ ಬಂದ್ಬಿಟ್ಟು 7 years, 8 years, 9 years ವರೆಗೂ ಇರುತ್ತೆ. ಫ್ಲೋರಾನ್ಸು ಇರುತ್ತೆ. ವಾಟರ್ ಕ್ವಾಲಿಟಿ, ಕಂಡೀಷನ್, ಫುಡ್, ನಾವು ಯಾವ ಫುಡ್ ಹಾಕ್ತೀವಿ, ಒರಿಜಿನಲ್ ಡೂಪ್ಲಿಕೇಟ್ ಆದ್ಮೇಲೆ ಹೋಗುತ್ತೆ. ಸಾಲ್ಟಿ ವಾಟರ್ ಏನು ಪ್ರಾಬ್ಲಮ್ ಆಗಲ್ವಾ? ಸಾಲ್ಟಿ ವಾಟರ್ ತುಂಬ ಸಾಲ್ಟ್ ಇರಬಾರ್ದು ಫಿಶ್ಗೆ ನಾರ್ಮಲ್ ವಾಟರ್ ಇರಬೇಕು, ಸಾಲ್ಟ್ ತುಂಬ ಇರಬಾರ್ದು. pH ಲೆವೆಲ್ಸ್ ಚೆಕ್ ಮಾಡಬೇಕು. ಸೊ ಆ ಥರ ಪ್ಯಾರಾಮೀಟರ್ಸ್ ಬರುತ್ತೆ. ಬಟ್ ಮೇನ್ ಏನಂದ್ರೆ ಸಾಲ್ಟ್ ಇರಬಾರ್ದು ಜಾಸ್ತಿ, ವಾಟರ್ ಕ್ಲಿಯರ್ ಆಗಿರಬೇಕು, ಫಿಲ್ಟ್ರೇಷನ್ ಸಿಸ್ಟಮ್ ಇರಬೇಕಷ್ಟೇ. ನಾವು ಫಿಶಿಗೆ ಮಿನರಲ್ಸ್ ಹಾಕ್ತೀವಲ್ಲ, ಲೈಕ್ ಇವಾಗ ಬರ್ಡ್ಸ್ಗೆ ಹಾಕೋತಾರ, ಬೇರೆ ಬೇರೆ ಹಾಕೋತಾರ. ಫಿಶ್ಗೆ ಮಿನರಲ್ಸ್ ಅಂತ ಏನೂ ಅವಶ್ಯಕತೆ ಇರಲ್ಲ. ಸೊ ಮೇನ್ ಏನಂದ್ರೆ ಸ್ವಲ್ಪ ಸಾಲ್ಟ್ ಹಾಕೋದಷ್ಟೇ, ಅದಿನ್ನೂ ಸ್ವಲ್ಪ ಸಿಕ್ಕಾಗಿದ್ರೆ. ಸೊ ದೇರ್ ಇಸ್ ನೋ ಮಿನರಲ್ಸ್. ಸೊ ನೆಕ್ಸ್ಟ್ ಇದು ಪೋಲಾರ್ ಪ್ಯಾರೆಟ್ಸ್ ಅಂತಾರೆ. ಸೊ ವೈಟ್ ಇದೆ, ಬ್ಲೂ ಇದೆ. ಟೈಗರ್ ಫಿಶ್ ಅಂತ ಹೇಳ್ತಾರೆ, ಇದೆನಾ? ಟೈಗರ್ ಅಂತ ಸುಮ್ಮನೆ ಕರೀತಾರೆ. ಫೈಟರ್ ಫಿಶ್. ಹಾಂ, ಫೈಟರ್ ಫಿಶ್ ಇಲ್ಲಿದೆ. ಓಕೆ. ಫೈಟರ್ ಫಿಶ್ನ ಬೇರೆ ಜೊತೆ ಬಿಡಂಗಿಲ್ಲ? ಇಲ್ಲ. ಓಕೆ. ಇಂಡಿವಿಜುವಲ್ ಫಿಶ್ ಬೇರೆ ಫಿಶ್ ಜೊತೆ ಬಿಡ್ಬೋದು, ಆದರೆ ಟ್ಯಾಂಕ್ ಸ್ಪೇಸ್ ದೊಡ್ಡದಿರಬೇಕು, ಹೈಡಿಂಗ್ ಸ್ಪೇಸ್ ಇರಬೇಕು, ಈ ಫಿಶ್ ಓಡಾಡೋಕೆ ಜಾಗ ಇರಬೇಕು, ಮತ್ತು ಅದ್ರ ಜೊತೆಗೆ ಯಾವುದಾದ್ರೂ ಫಿಶ್ ಫಾಸ್ಟ್ ಆಗಿರಬೇಕು. ಓಕೆ. ಅದು ಅದ್ರ ಜೊತೆಗೆ ಬಿಡ್ಬೋದು. ಫೈಟರ್ ಜೊತೆ ಬಿಡ್ಬೋದಾ? ಇಲ್ಲ, ಫೈಟರ್ ಜೊತೆ ಬಿದ್ದರೆ ಜಗಳ ಆಡುತ್ತೆ. ಓಕೆ. ಸೊ ಇದು ಆಸ್ಕರು? ಇದು ಆಸ್ಕರ್, ಇದು ಆಲ್ಬಿನೋ ಆಸ್ಕರ್. ಓಕೆ. ವೈಟ್ ಆಗಿದೆ ಆಲ್ಬಿನೋ ಆಸ್ಕರು. ಹೌದು, ವೈಟ್ ಇರುತ್ತಲ್ಲ, ವೈಟ್ ಗೋಲ್ಡನ್. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಆಸ್ಕರ್ ಇದೆ. ಇದು ಫೈರ್ ರೆಡ್. ಓಕೆ. ಕಾಣಿಸ್ತಿದೆಯಾ? ಹಾಂ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್. ಇದು ಇದಿದೆ ನೋಡಿ, ಇದು ಫೈರ್ ರೆಡ್ ಅಂತಾರೆ. ಇದು ಟೈಗರ್. ಓಕೆ. ಇದು ಟೈಗರ್ ಆಸ್ಕರ್. ಆಸ್ಕರ್ ಅಲ್ಲಿ ಟೈಗರ್ ಆಸ್ಕರ್. ಆಸ್ಕರ್ಸ್ ಬೇರೆ ಜೊತೆ ಬಿಡಂಗಿಲ್ಲ? ಆಸ್ಕರ್ಸ್ ಬಿಡ್ಬೋದಾ? ಹೌದು. ನೋಡಿ, ನಿಮಗೆ ಚಿಕ್ಲೇಟ್ ವೆರೈಟಿ, ಫ್ಲೋರನ್ನು ಚಿಕ್ಲೇಟ್, ಇದು ಚಿಕ್ಲೇಟ್. ಓಕೆ. ಮತ್ತೆ ಅಲ್ಲಿ ಇನ್ನೊಂದು ಚಿಕ್ಲೇಟ್ ವೆರೈಟಿ ಇದೆ, ಬನ್ನಿ ತೋರಿಸ್ತೀನಿ. ಓಕೆ. ಇದು ಜೊತೆಗೂ ಬಿಡ್ಬೋದು. ಇದು ನೋಡಿ, ಇದು ಚಿಕ್ಲೇಟ್ಸು. ಓಕೆ. ಇದು ಜೊತೆಗೂ ನೀವು ಬಿಡ್ಬೋದು. ಹೀಟರ್ಸ್ ಮೇಂಟೈನ್ ಮಾಡಿರ್ತೀವಿ, ವಾಟರ್ ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡ್ತೀವಿ. ಸೊ ಇಟ್ಸ್ ನೋ ಪ್ರಾಬ್ಲಮ್. ನೀವು 7 days ನೀವು ಚೇಂಜ್ ಮಾಡ್ತೀರಾ? ಇವಾಗ 7 days ಸರಿ. ಅದಕ್ಕೆ ಮುಂಚೆ ಏನಿಲ್ಲ. ಓಕೆ. ಈ ಕೊಯ್ಗೆ ನೋಡಿ, ಹೊರಗಡೆ ಹೋಗ್ತಿರ್ತೀವಿ, ಅವಾಗ ಏನು ಮಾಡೋದು ಅದೊಂದು ಯೋಚನೆ ಮಾಡಿ. ಹೊರಗಡೆ ಹೋದಾಗ ನೀವು ಫಿಲ್ಟರ್ಸ್ ನೋಡಿ, ಹೊರಗಡೆ ಹೋದಾಗ ನೀವು ಈಗ ಹೋಗ್ತಿದ್ದೀರಾ ಎಲ್ಲೋ ಒಂದು 5 ದಿನ, ಸೊ ಹೋಗ್ತಿದ್ದೀರಾ, ಇನ್ನ ಫೀಡಿಂಗ್ ಇಲ್ಲ, ವಾಟರ್ ಚೇಂಜ್ ಮಾಡಿಬಿಟ್ಟು ಬಿಟ್ಬಿಡಿ. ಫಿಶಸ್ ಏನೂ ಆಗಲ್ಲ. 7 days 8 days ಏನೂ ಆಗಲ್ಲ. ಫಿಶ್ ಏನೊಂದು ಸ್ವಲ್ಪ ಹೆಡ್ ಡೌನ್ ಆಗಿರುತ್ತೆ. ಈಗ ಫ್ಲೋರಾನ್ ಇದ್ರೆ ಹೆಡ್ ಡೌನ್ ಆಗುತ್ತೆ. ಬೇರೆ ಫಿಶ್ ಅಂದ್ರೆ ಓಡ್ಕೊಂಡು ಸೆತ್ತೋಗ್ತಾರೆ, ಅದು ಅಗ್ರೆಸಿವ್ ಫಿಶ್ ಇದ್ರೆ.
ಇಲ್ಲಾಂದ್ರೆ ಅದು ಹಾಲಿಡೇ ಫುಡ್ ಅಂತ ಇದೆ. ನಾನು ಇದ್ರಿಗೂ ಟ್ರೈ ಮಾಡಿಲ್ಲ, ತಂದಿಲ್ಲ. ಸೊ ಹಾಲಿಡೇ ಫುಡ್ ಹಾಕಿದ್ರೆ ಅದರಿಂದಾನೇ ವಿಟಮಿನ್ಸ್ ಮಿನರಲ್ಸ್ ತರ ಬರ್ತಾ ಇರುತ್ತೆ. ಸೊ ಫಿಶ್ ಲೈವ್ ಆಗಿರುತ್ತೆ. ಹೌದು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ ಇದೆ. ಏನಕ್ಕಂದ್ರೆ ಇವಾಗ ನಾವು ಒಂದು ಫಿಶು ಕೋಲ್ಕತ್ತಾದಿಂದ ಬರುತ್ತೆ, ಅವ್ರೇನು ಫೀಡ್ ಕೊಟ್ಟಿರ್ತಾರೋ ನಾವು ಅದೇ ಫೀಡ್ ನಾವು ಕೊಡೋದು ವಾಪಸ್. ಓಕೆ. ಆ್ಯಂಡ್ ಕೆಲವರು ಫಿಶಸ್ ಥೈಲ್ಯಾಂಡಿಂದ ಬರುತ್ತೆ, ಅವ್ರು ಹಂಪಿ ಹಡ್ ಕೊಟ್ಟಿರ್ತಾರೆ, ಸೊ ನಾವು ಹಂಪಿ ಹಡ್ ಯೂಸ್ ಮಾಡೋದು. ನೀವು ಅವಾಗಲೇ ಆ್ಯಕ್ಚುಲಿ ಹಂಪಿ ಹಡ್ಡಲ್ಲಿ ಡೂಪ್ಲಿಕೇಟ್ ಮತ್ತು ಒರಿಜಿನಲ್ ಅಂತ ಹೇಳ್ತಿದ್ದಾರೆ. ಹೇಗೆ ಐಡೆಂಟಿಫೈ ಮಾಡೋದು ಸ್ವಲ್ಪ ಆಡಿಯನ್ಸ್ಗೆ ಹೇಳ್ಕೊಡಿ. ಇವಾಗ ಇದ್ರಲ್ಲಿ ನೋಡಿದ್ರೆ ಹಂಪಿ ಹಡ್ಡು ನಿಮ್ಮ ಕಲರ್ ಗೊತ್ತಾಗುತ್ತೆ. ಇದು ಲೈಟರ್ ಕಲರ್, ಡಾರ್ಕ್ ಕಲರ್ಸ್ ಆಲ್ವೇಸ್ ಫೇಕ್. ಪ್ಲಸ್ ಇಲ್ಲಿ ನೋಡಿದ್ರೆ ಒರಿಜಿನಲ್ ಅಲ್ಲಿ ನಿಮಗೆ ಕ್ಲೋಸ್ ಪ್ರಿಂಟಿಂಗ್ ಇರುತ್ತೆ, ಇದು ಫಾರ್ ಪ್ರಿಂಟಿಂಗು. ಈ ಲೇಬಲ್ ನೋಡ್ರಿ, ಇದು ಒರಿಜಿನಲ್ ಸ್ಕ್ವೇರ್ ಲೇಬಲ್, ಇದು ಸರ್ಕಲ್. ಸೊ ದಿಸ್ ಇಸ್ ಡೂಪ್ಲಿಕೇಟ್. ಓಕೆನಾ? ಅದೊಂದು. ಇವಾಗ ಒಕಿಕೋಲ್ ನೋಡಿದ್ರೆ ನಮ್ಮ ಹತ್ರ ಡೂಪ್ಲಿಕೇಟ್ ಇಲ್ಲ, ಬಟ್ ನಾನು ಇದರಲ್ಲೇ ತೋರಿಸ್ತೀನಿ. ಈ ಪ್ರಿಂಟಿಂಗ್ ಕಲರ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವೇ ನೋಡಿದ್ರೆ ನಿಮಗೆ ಒಕಿಕೋ ಅಂತ ಕಾಣಿಸುತ್ತೆ ಈ ಟ್ರಾನ್ಸ್ಪರೆಂಟ್ ಅಲ್ಲಿ, ಒಕಿಕೋ ಅಂತ. ಸೊ ಅದು ಒರಿಜಿನಲ್. ಪ್ಲಸ್ ಕಲರ್ ಅಲ್ಲಿ ತುಂಬ ಅದು ರೆಡ್ ಕಲರ್ ಅಲ್ಲಿ ಇರುತ್ತೆ, ಈ ರೆಡ್ ಅಲ್ಲಿ ಇರುತ್ತೆ ಅದು. ಓಕೆ. ಸೊ ಡಾರ್ಕ್ ತುಂಬ ಡಾರ್ಕ್ ರೆಡ್ ಇರುತ್ತೆ. ಇದು ರಾಯ್ ಫೀಸ್ಟು, ಇದೇ ನಮ್ಮ ಫಾರ್ಮಲ್ಲಿ ಯೂಸ್ ಮಾಡೋದು. ಇದು 49% ಪ್ರೋಟೀನ್ ಇದೆ, ಫ್ಯಾಟ್ ಬಂದ್ಬಿಟ್ಟು 9% ಇದೆ. ಸೊ ಇದು ಮೈಕ್ರೋ ಮತ್ತು ನ್ಯಾನೋ ಪೆಲೆಟ್ಸ್ ಇದೆ, ಚಿಕ್ಲೆಟ್ ಪೆಲೆಟ್ಸ್ ಇದೆ. ಇದರಲ್ಲಿ ಆಗ್ತಿರೋದಕ್ಕೆ ಚಿಕ್ಕ ಸೈಜ್ ಫಿಶು. ಸೊ ಚಿಕ್ಕಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೈಕ್ರೋ ಬರುತ್ತೆ. ಮೈಕ್ರೋ ಅಂದರೆ ಇನ್ನೂ ಸ್ವಲ್ಪ ಚಿಕ್ಕ ಫಿಶಿಗೆ ಹಾಕೋಕ್ಕೆ. ಸೊ ಈ ಪೆಲೆಟ್ಸು ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ. ಸೊ ಇದೇ ಯೂಸ್ ಮಾಡ್ತಿರೋದು ನಮ್ಮ ಫಾರ್ಮಲ್ಲಿ, ರಾಯ್ ಫೀಸ್ಟ್ ಅಂದ್ಬಿಟ್ಟು. ಇದು ಹೇಳಿ, ಇದು ಸ್ವಲ್ಪ ಎತ್ತು ಹೇಗೆ ನೋಡೋಣ. ಇದಾ ಈ ಕಲರ್ ಬೇರೆ ಇದೆ, ಮತ್ತು ಇದು ಸ್ಟ್ರಾಬೆರಿ ಅಂತಾರೆ. ಕಲರ್ ಇನ್ನೂ ಸ್ವಲ್ಪ ಡಾರ್ಕ್ ಆಗಬೇಕು. ಗ್ರೋ ಆಗ್ತಾ. ಇದು ಬೈ ಕಲರ್ ಅಂತಾರೆ. ಬೈ ಕಲರ್, 5 ಕಲರು. ಸೊ ಕಲರ್ಸ್ ನೋಡಿ. ಸೊ ಅದಕ್ಕೆ ಬೈ ಕಲರ್ಸ್ ಅಂತಾರೆ, 5 ಕಲರ್ಸ್ ಅಂತಾರೆ. ಮ್ಯಾಕ್ಸಿಮಮ್ ಸೈಜ್ ಎಷ್ಟು ಬರುತ್ತೆ ಬ್ರೋ ಇದು? ಇದು ನಿಮಗೆ ಮ್ಯಾಕ್ಸಿಮಮ್ ಸೈಜ್ ಅಂದರೆ ಇಟ್ ಗ್ರೋ ಅಪ್ ಟು 7 to 8 inches. 8 inches ಗ್ರೋ ಆಗುತ್ತೆ. ಸೊ ಈಗ ನೀವು ಫಿಶ್ ಕೇಳಿದ್ರಲ್ಲ, ಇದು ಚಿಕ್ಲೆಟ್ಸ್. ಈ ವೆರೈಟಿ ಒಂದೇ ಸೈಜ್ ಇರಬೇಕು. ಆಸ್ಕರ್ಸ್ ಒಂದೇ ಸೈಜ್, ಎಲ್ಲ ಒಂದೇ ಸೈಜಿಗೆ ಜೊತೆಗೆ ಬಿಡ್ಬೋದು. ಸೊ ಜಗಳ ಆಡೋಣ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಚಿಕ್ಕ ವಯಸ್ಸಲ್ಲಿ ಫಿಶಸ್ ಸಾಕಿದ್ದೆ. ಬಟ್ ಏನಾಗುತ್ತೆ ಅಂದರೆ ನಾನು ಸಾಕಿದಾಗ ತುಂಬ ಸರಿ ಸತ್ತೋಯ್ತು. ಏನಕ್ಕೆ ನಂಗೆ ಇದುವರೆಗೂ ರೀಸನ್ ಗೊತ್ತಿಲ್ಲ. ಮೇ ಬಿ ವಾಟ್ರಿನ ಲೈಕ್ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ವಾಟರ್ ಒಂದೇ ಸರಿ ಚೇಂಜ್ ಮಾಡಬಾರ್ದು ಅಂತ. ಅಂದರೆ ಅರ್ಧ ವಾಟರ್ ಬಿಟ್ಟು ಆ ಥರದಿಂದ ಅದನ್ನ ಈಗ ನೋಡಿ, ಈ ನಮ್ಮ ಫಿಶ್ಗೂ ಅಷ್ಟೇ. ಈ ಫಿಶ್ ಒಂದು ಸ್ವಲ್ಪ ಟ್ರೀಟ್ಮೆಂಟಲ್ಲಿ ಹಾಕಿದ್ದೀನಿ. ಈ ಫಿಶ್ಗೂ ಹೆಂಗಿದೆ ಅಂದರೆ ಈ ವಾಟರ್ ಆಲ್ರೆಡಿ ಸೆಟ್ ಆಗಿರುತ್ತೆ. ಬಿಕಾಸ್ ದಿಸ್ ಇಸ್ ಓಲ್ಡ್ ವಾಟರ್. ನಾವು ತೆಗೆದಾಗನು ಕೆಳಗಿಂದ ಗಲೀಜ್ ತೆಗೆದ್ಬಿಟ್ಟು ಫಿಲ್ ಮಾಡ್ತೀವಿ. ಸೊ ವೆನ್ ವಿ ಫಿಲ್ ಓನ್ಲಿ ಟೇಕಿಂಗ್ 20%. ಸೊ ನಾವೇನು ಮಾಡ್ತೀವಿ, ಹಳೆ ವಾಟರ್ ಹಾಕ್ತೀವಿ. ಹಳೆ ವಾಟರ್ ವಿಲ್ ಹ್ಯಾವ್ ದಟ್ ಆಕ್ಸಿಜನ್ ವಿಚ್ ಇಸ್ ದರ್. ಸೊ ಬಿಸಿಲಲ್ಲಿ ಇಟ್ಟಿರ್ತೀವಿ, ಅದನ್ನ ಆ್ಯಡ್ ಮಾಡ್ತೀವಿ. ಫುಲ್ ವಾಟರ್ ಚೇಂಜ್ ಮಾಡಂಗೇ ಇಲ್ಲ. ಯಾವುದೇ ಫಿಶ್ ಇದ್ರೂ ಚೇಂಜ್ ಮಾಡಂಗಿಲ್ಲ. ಅಕಸ್ಮಾತ್ ನೀವು ಚೇಂಜ್ ಮಾಡಂಗಿದ್ರೆ 5 days ವಾಟರ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ಬೇಕು. ಸೊ 5 days ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಮಾತ್ರ ಆಗೋದು, ಇಲ್ಲ ಅಂದರೆ ಆಗಲ್ಲ. ಆ್ಯಕ್ಚುಲಿ ನಾನೊಂದು ಡಿಫ್ರೆಂಟ್ ಆಗಿ ಫಿಶ್ ನೋಡಿದ್ದೀನಿ ಅಂತ ಕರೀತಾರೆ. ಇದು ಪ್ಲಾಟಿನಮ್ ಏಂಜಲ್ಸ್. ಪ್ಲಾಟಿನಮ್ ಏಂಜಲ್ಸ್. ಇದು ಕವರಲ್ಲಿ ಇಟ್ಟಿದ್ರೆ ಇದು ಇಂಪೋರ್ಟೆಡ್ ಫಿಶಸ್, ಬೀಟಾಸ್, ಫೈಟರ್ ಫಿಶ್ ಅಂದ್ರಲ್ಲ. ಸೊ ಅದೇ. ಸೊ ನಾವು ರೀಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಈಗ ಇದರ ಏನಾಗಲ್ವಾ? ಏನಾಗಲ್ಲ. ಸೊ 7 days ಅವ್ರಿಗೆ ಇರುತ್ತೆ. ಸೊ ನಾವು ರೀಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ನೆಕ್ಸ್ಟ್ ಬನ್ನಿ. ಇದು ಕೊಯ್ ಫಿಶಸ್. ಸೊ ಸ್ಕೇಲ್ಲೆಸ್ ಕೊಯ್. ಇದು ಟ್ಯಾಂಕ್ ದೊಡ್ಡದು ಬೇಕಾಗುತ್ತೆ ಅನ್ಸುತ್ತೆ. ಹೌದು, ದೊಡ್ಡ ಟ್ಯಾಂಕ್ ಬೇಕು. ನಾವು ಕನ್ಫೈನ್ ಮಾಡಿ ಇಟ್ಟಿದ್ದೀವಿ. ಸೊ ದೊಡ್ಡ ಟ್ಯಾಂಕ್ ಇದ್ರೆ ಇದು ಬಂದ್ಬಿಟ್ಟು ಪಾಂಡ್ ಯೂಸ್ ಮಾಡ್ತಾರೆ. ಪಾಂಡು, ರೆಸ್ಟೋರೆಂಟ್ಸ್, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಟಾಪ್ ವ್ಯೂನೇ ಚೆನ್ನಾಗಿರುತ್ತೆ ಫಿಶ್. ಆಕ್ಚುಲಿ ನಾನು ಒಂದು ಕಡೆ ಕೇಳಿದ್ದೆ, ಇದು ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಲೈಟ್ ಹಾಕ್ಬಿಟ್ಟು ಪ್ಲಾಂಟ್ಸ್ ಗ್ರೋ ಮಾಡ್ತಾರೆ ಅಂತ. ಅದೇ ಲೈಟ್ ಅದು ಬೇರೆ? ಹೌದೌದು, ಸೇಮ್ ಲೈಟ್. ಇದೇ ಲೈಟ್ ಇದು. ಸೊ ನಮಗಿಲ್ಲಿ ಫಾರ್ಮಲ್ಲಿ ಸನ್ಲೈಟ್ ಇಲ್ಲ, ಆರ್ಟಿಫಿಷಿಯಲ್ ಲೈಟೇ ಕೊಡಬೇಕು. ಸೊ ಆರ್ಟಿಫಿಷಿಯಲ್ ಲೈಟಿಗೆ ಇದಾಗ್ತೀವಿ. ಈ ಲೈಟ್ ಹಾಕಿದ್ರೆ ಗ್ರೋ ಆಗುತ್ತೆ, ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಸೊ ನಾನು ಫಿಶ್ ಇದು ಹಾಕಿದ್ದೀನಿ. ಫಿಶ್ ಸ್ವಲ್ಪ ಸನ್ಲೈಟ್ ಇರೋ ಥರ ಅಂತ ಹಾಕಿದ್ದೀನಿ. ಸೇಮ್ ಇಲ್ಲ ಬ್ರೋ, ಇವೆಲ್ಲ ಲೈಕ್ ಡಿಫ್ರೆಂಟ್ ಇದೆ ನೋಡಿ. ಇದು ವೇಲ್ ಟೇಲ್ ಇದೆ ನೋಡಿ, ಆರೆಂಜು. ಅಲ್ಲಿ ಟೇಲ್ ಒಂಥರ ಉದ್ದ ಇದೆ ನೋಡಿ, ಒಂಥರ ವೇಲ್ ಥರ ಇದೆ. ಲಾಸ್ಟ್ ಅಲ್ಲಿ ಇದೆ ನೋಡಿ, ಅಲ್ಲೂ ಇದೆ ಲಾಸ್ಟ್. ಅದು ವೇಲ್ ಟೇಲ್ ಅಂತಾರೆ, ಬಟರ್ಫ್ಲೈ ವೇಲ್ ಟೇಲ್. ಗೋಲ್ಡ್ ಫಿಶಾ? ಇದು ಸೇಮ್ ಚಿಕ್ಕದು ಕೊಯ್. ಬೇಬೀಸ್ ಸ್ಮಾಲ್ ಸೈಜ್. ಎಷ್ಟು ದಿನಕ್ಕೆ ಡೆವಲಪ್ ಆಗಿ ದೊಡ್ಡದಾಗುತ್ತೆ? ಅದು ಸ್ಪೇಸ್ ಮೇಲೆ ಹೋಗುತ್ತೆ. ಎಷ್ಟು ಸ್ಪೇಸ್ ಇದೆಯೋ. ಕೊಯ್ಸ್ ಎಲ್ಲ ದೊಡ್ಡ ಸ್ಪೇಸ್ ಬೇಕು. ಸೊ ದೊಡ್ಡ ಸ್ಪೇಸ್ ಇದ್ರೇನೆ ಗ್ರೋ ಆಗುತ್ತೆ. ಸೊ ಗಾಯ್ಸ್, ಇವಾಗ ನಿಮಗೋಸ್ಕರ ನಾನೊಂದು ಆಫರ್ ತಂದಿದ್ದೀನಿ. ಸೊ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ಅದನ್ನ ನೀವೆನ್ನ ಕ್ಲೇಮ್ ಮಾಡಬೇಕಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಬೇಕು. ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಹೊಡೆಯೋದು ಮರಿಬೇಡಿ. ಸೊ ಸರ್ ಏನು ಆಫರ್ ಅಲ್ಲ ತಿಳಿಸ್ಕೊಡಿ.
ಈಗ ಆಫರು ಹೇಳಪ್ಪ ಆಫರ್ ನಾವೇ ಬೀಟಾ ಬೌಲು ಓಕೆ ಫಿಶ್ ಫುಡ್ ಇದು ಇಲ್ಲಾಂದ್ರೆ ಇದು ಜಸ್ಟ್ ಫಾರ್ 200 rupees. ಓಕೆ ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲೂ ಬ್ಯಾನರ್ ಎಲ್ಲೂ ಕೊಡಲ್ಲ. ನಾನು ಬೀಟಾ ಬೌಲು ಫುಡ್ ಜಸ್ಟ್ ಫಾರ್ 200 rupees ಕೊಡ್ತೇವೆ. ಓಕೆ ಬೌಲ್ದಲ್ಲಿ 3 varieties ಇದೆ. ಹಾಂ ಸೊ ಓನ್ಲಿ ಬೌಲ್ ಮಾತ್ರ ಇದು ಜಸ್ಟ್ 100 rupees. ಮೀನ್ ಬೌಲ್ ಸಿಂಗಲ್ ಬೌಲ್ 100. ಇದು 6 inches ಅದು 200. ಇನ್ನು ದೊಡ್ಡದು ಅದು ಕ್ಯಾನ್ವಸ್ ಐ ಮೀನ್ ವರ್ಲ್ಡ್ ಕಪ್ ಬೌಲ್ ಅಂತ ಹೇಳ್ತಾರೆ. ಓಕೆ ಅದು 300 rupees ಅದು. ಓಕೆ ಸೊ ಆಫರ್ಸ್ ಎಲ್ಲ ಕರೆಕ್ಟಾಗಿ ನಡೀತಾ ಇರುತ್ತೆ. ಬಟ್ ಸಬ್ಜೆಕ್ಟ್ ಅವೈಲಬಿಲಿಟಿ ಇವಾಗ ಆಲ್ಮೋಸ್ಟ್ ಒಂದು 200 ಬೀಟಾಸ್ ಇದೆ. 200 ಬೀಟಾಸು 200 ಕಪ್ಸ್ ಎಲ್ಲ ಸೇಲ್ ಆದರೆ ತಿರ್ಗಾ ಲಾಸ್ಟ್ ಒಂದು ಕಸ್ಟಮರ್ ಬರ್ತಾರಲ್ವ, ಹೌದು ಇದು ವರ್ಲ್ಡ್ ಕಪ್ ಬೌಲು. ಓಕೆ ಇದು 300 rupees ಮಾತ್ರ. Okay. ಎಲ್ಲೂ ಸಿಕ್ಕಲ್ಲ ಇದು ಮಾತ್ರ ಅವೈಲಬಲ್. ಸೊ ಆಫರ್ನ ಕ್ಲೈಮ್ ಮಾಡ್ಬೇಕಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಗಂಟೆ ಹೊಡೆದ ಮರಿಬೇಡಿ. ಹೌದು. ಹಾಂ ಅದು ಇದೇ ಟೋಟಲ್ಸಾ? ಇಲ್ಲ ರೆಡ್ ಐ ಸ್ಲೈಡರ್ಸ್ ಅಂತ ಹೇಳ್ತಾರೆ ಇದನ್ನು. ಓಕೆ ಆಲ್ಗೆ ತಿನ್ನೋ ಟೋಟಲ್ಸ್ ಅದು ಬೇರೆ. ಓಕೆ ಇದು ರೆಡ್ ಐ ಸ್ಲೈಡರ್ಸ್ ಡಿಫ್ರೆಂಟ್ ವೆರೈಟಿ. ಇದು ರೆಡ್ ಐಸ್ ರೆಡ್ ಐ ಸ್ಲೈಡರ್ ಅಂತ. ಇನ್ನ ಎಷ್ಟು ದೊಡ್ಡದಾಗುತ್ತೆ ಬ್ರೋ ಇದು? ಸೈಡಲ್ಲಿ ಕಾಣಿಸ್ತಿದೆ ರೆಡಿಶ್. ಇದೊಂದು 12 inches 12 ಮೇಲ್ ಬಂದ್ಬಿಟ್ಟು ಒಂದು 12 inches ಆಗುತ್ತೆ. ಓಕೆ ಫೀಮೇಲ್ಸ್ ಯೂಸ್ಲಿ ಒಂದು 12-13 inches ಇರುತ್ತೆ. ಮೇಲ್ ಒಂದು ಸ್ವಲ್ಪ ಚಿಕ್ಕದಿರುತ್ತೆ. ಲೈಫ್ ಸ್ಪ್ಯಾನ್ ಎಷ್ಟು ಟೋಟಲ್ಸ್ದು? ಲೈಫ್ ಸ್ಪ್ಯಾನ್ ಚೆನ್ನಾಗಿ ಹೇಳ್ತಾರೆ 40 years, Okay. 30 years ಅಂತ. ಸೊ ನನ್ನ ಐಡಿಯಾ ಪ್ರಕಾರ ಒಂದು 30 years ಇರುತ್ತೆ. ಓಕೆ ಈ ಟೋಟಲ್ಸ್ಗೆಲ್ಲ ಸ್ಪೇಸ್ ಎಷ್ಟು ಬೇಕು? ಲೈಕ್ ಸ್ಪೇಸ್ ಅಟ್ಲೀಸ್ಟ್ ಈಗ ನೋಡಿ ನಾನು ಇಲ್ಲಿ ಟಬ್ಬಲ್ಲಿ ಇಟ್ಟಿದ್ದೀನಿ. ಸೊ ಒಂದು 18x9 ಅಕ್ವೇರಿಯಂ ಇದ್ರೆ ಸಾಕು ಈಗ ಸದ್ಯಕ್ಕೆ. ಓಕೆ ಸೊ ಇದಕ್ಕೆ ಸ್ಪೇಸ್ ಇದ್ರೆ ಇನ್ನ ಬೇಗ ಬೆಳೀತದೆ ಫಿಶ್. ಓಕೆ ಫಿಶರ್ಸ್ಗೆ ಬ್ರೀಡ್ ಮಾಡ್ಸೋಕ್ಕೆ ಮಿನಿಮಮ್ ಸ್ಪೇಸ್ ಎಷ್ಟು? ಫಿಶ್ ಬ್ರೀಡಿಂಗ್ ಈಗ ನೋಡಿ ನಾವು ಕ್ವಾರಂಟೈನ್ ಟಬ್ಸ್ ಅಲ್ಲಿ ಇಟ್ಟಿದ್ದೀವಿ. Okay. ಸೊ ಇಷ್ಟರಲ್ಲೇ ನಾವು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ ಸೊ ಇದ್ರಲ್ಲಿ ಬ್ರೀಡ್ ಮಾಡ್ಬಿಟ್ಟು ಫ್ರೈಸ್ ನ ಬಂದ್ಬಿಟ್ಟು ಬೇರೆ ಇದ್ರಲ್ಲಿ ಹಾಕ್ತಿವಿ ಟ್ಯಾಂಕ್ ಅಲ್ಲಿ. ಓಕೆ ಸೊ ಗ್ರೋ ಔಟ್ ಏರಿಯಾ ಅಂತೀವಿ ಅದಕ್ಕೆ. ಸೊ ಗ್ರೋ ಔಟ್ಗೆ ಫ್ರೈಸ್ ಹಾಕಿರ್ತೀವಿ. ಓಕೆ ಸೊ ಇದು ಎಲ್ಲ ಗಪ್ಪೀಸ್? ಇದೆಲ್ಲ ಗಪ್ಪೀಸ್. ಇದು ಮೆಟಾಲಿಕ್ ಗಪ್ಪೀಸ್. ಓಕೆ ಗಪ್ಪೀಸಲ್ಲೂ ಬೇರೆ ಬೇರೆ ಸ್ಪೀಸೀಸ್? ಹೌದು, ಇದು ಮೆಟಾಲಿಕ್ ಗಪ್ಪೀಸು. ಇದು AFR. ಓಕೆ AFR ಅಂದರೆ? AFR ಅಂದರೆ ಆಲ್ಬಿನೋ ರೆಡ್ ಫಿನ್ ಅಂತ. ಓಕೆ ಆಲ್ಬಿನೋ ಓಕೆ ಇದು ಹೆಸರು? ಇದು ಮೆಟಾಲಿಕ್ ಬ್ಲ್ಯಾಕ್. ಓಕೆ ಸೊ ಅದಾದ್ಮೇಲೆ ಇಲ್ಲಿ ಫೀಮೇಲ್ಸ್ ಇದೆ. ಇಲ್ಲಿ ಫೀಮೇಲ್ಸು. ಆಮೇಲೆ ಇಲ್ಲಿ ಮೂನ್ ಟೇಲ್ ಮೋಲೀಸ್ ಇದೆ. ಮೂನ್ ಟೇಲ್ ಮೋಲೀಸ್ ಏನಕ್ಕಂದ್ರೆ ಅಲ್ಲಿ ಟೇಲ್ ಹತ್ರ ನೋಡಿ ಒಂಥರ ಮೂನ್ ತರ ಇರುತ್ತೆ, ಹಾಫ್ ಮೂನ್ ತರ. ಮೂನ್ ಟೇಲ್ ಮೋಲೀಸ್. ಈ ಪ್ಲಾಂಟ್ಸ್ ಎಲ್ಲ ಎಂತಕ್ಕೆ ಬಿಟ್ಟಿದ್ದೀರಾ ಬ್ರೋ? ಲೈಕ್ ಹೈಡಿಂಗ್ ಸ್ಪೇಸು, ಅಕಸ್ಮಾತ್ ಬ್ರೀಡ್ ಆಯ್ತಂದ್ರೆ ಮರಿಗಳು ಓಕೆ ಹೈಡ್ ಆಗ್ಲಿ ಅಂತ. ಸೊ ಇಲ್ಲಿ AFRs ಇದೆ. AFR ಅಂದರೆ ಆಲ್ಬಿನೋ ರೆಡ್ ಡಾರ್ಸಲ್. ಓಕೆ 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 ಈ ಸ್ಪೀಸಸ್ನ ಇಂಟರ್ಬ್ರೀಡ್ ಮಾಡ್ಬೋದಾ? ಇದೇ ಇಂಟರ್ಬ್ರೀಡ್. ಇದು ಆಕ್ಚುಲಿ ಹೈಬ್ರಿಡ್. ಇದು Okay. ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಕ್ಲಿಯರ್ ವಾಟರ್ ಅಲ್ಲಿ ಬ್ರೀಡ್ ಆಗುತ್ತೆ. ಹಾಂ ನಾವು ಕ್ಲಿಯರ್ ವಾಟರ್ ಅಲ್ಲಿ ಬ್ರೀಡ್ ಮಾಡ್ಬೋದು. ಓಕೆ ಈ ಪಾಂಡ್ ಸಿಸ್ಟಮ್ ಅಲ್ಲೆಲ್ಲ ಬ್ರೀಡ್ ಮಾಡಕ್ ಆಗಲ್ಲ. ಓಕೆ ಸೊ ಅದೊಂದು ತಲೆನೋವು ಇದೆ ಅದರಲ್ಲಿ. ಟರ್ಟಲ್ಸ್ಗೂ ನಿಮ್ಮ ಹತ್ರ ಫುಡ್ ಇದೆಯಲ್ಲ? ಹೌದು, ಟರ್ಟಲ್ ಫುಡ್ ನಿಮಗೆ ತೋರಿಸ್ಲಿಲ್ಲ, ಬನ್ನಿ ಟರ್ಟಲ್ ಫುಡ್ ತೋರಿಸ್ತೀನಿ. ಓಕೆ ಸೊ ಟರ್ಟಲ್ ಫುಡ್ ಇದು ಟರ್ಟಲ್ ಫೀಡ್ ಇದೆ. ಓಕೆ ಚಿಕ್ಕದು ಇದೆ, ದೊಡ್ಡದು ಇದೆ. ಓಕೆ ಸೊ ಇದು ಬೋತ್ ಸೇಮ್. ಅದೇ ಸ್ವಲ್ಪ ಜನ ಇದು ತುಂಬ ಕಾಸ್ಟ್ಲಿ, ಇದು ಪ್ರೈಸ್ ತುಂಬ ಕಾಸ್ಟ್ಲಿ ಇದೆ, ಚಿಕ್ಕದು ಬೇಕಾಗಿತ್ತು, ಚಿಕ್ಕದು ಇದೆ. ಓಕೆ ಸೊ ಇದು ಕೂಡ ಅದು ನಾವು ಆ್ಯಕ್ಚುಲಿ ಫ್ಲೋರನ್ನ ಮತ್ತು ಬೇರೆ ಫಿಶಸ್ನ ಒಟ್ಟಿಗೆ ಸಾಕ್ಬೋದಾ? ಸಾಕ್ಬೋದು, ಒಂದೇ ಸೈಜ್. ಒಂದೇ ಸೈಜು. ಆಸ್ಕರ್ಸ್ ನೋಡಿದ್ರಲ್ಲ, ಆಸ್ಕರ್ಸು ಈ ಸೈಜ್ ಫಿಶ್. ಆಸ್ಕರು ಫ್ಲೋರನ್ ಒಟ್ಟಿಗೆ ಬಿಡ್ಬೋದಾ? ಬಿಡ್ಬೋದು. ಒಂದೇ ಸೈಜಲ್ಲಿ ಇರಬೇಕು, ಒಂದೇ ಟೈಮ್ ಹಾಕ್ಬೇಕು ಟ್ಯಾಂಕ್. ಒಂದೇ ಟೈಮು ಒಂದೇ ಸೈಜ್, ಒಂದೇ ಟೈಮ್ ಸ್ಪೇಸ್ ಇರಬೇಕು. ಒಂದಾದ್ಮೇಲೆ ಒಂದು ಬಿಟ್ರೆ ಎಕ್ಸೆಪ್ಟ್ ಮಾಡಲ್ಲ, ಜಗಳ ಸ್ಟಾರ್ಟ್ ಆಗುತ್ತೆ. ಓಕೆ ಸೊ ಟೆರಿಟೋರಿಯಲ್ ತರ ಅದ್ರದ್ದು ಟೆರಿಟರಿ. ಎಲ್ಲ ಫಿಶು ಟೆರಿಟೋರಿಯಲ್ ಹಂಗಾದ್ರೆ? ಎಲ್ಲ ಫಿಶು ಟೆರಿಟೋರಿಯಲ್. ಓಕೆ ಸೊ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ತುಂಬ ನೋಡಿದೆ ಆ್ಯಕ್ಚುಲಿ ಫುಡ್ಸು. ನಿಮ್ಮ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಫುಡ್ಡು ಈಗ ಸ್ಟಾರ್ಟಿಂಗ್ ಪ್ರೈಸ್ ಇಂದ ಅಂದ್ರೆ ಸ್ಟಾರ್ಟಿಂಗ್ ಇದಿದೆ ನೋಡಿ. ಓಕೆ ಸೊ ಇದು ಸ್ಟಾರ್ಟಿಂಗ್ ಪ್ರೈಸ್ 70 rupees. ಓಕೆ ಸೊ 70 rupees ಅಂದ್ರೆ ನಾವು ಇದನ್ನ 50 rupees ಕೊಡ್ತೀವಿ. ಓಕೆ
ಯಾವ ಫಿಶ್ ಇದು? ಇದು ಫೈಟರ್ ಫಿಶ್. ಫಿಶ್ಗೆ. ಸೊ ಇದೊಂದು ಫೈಟರ್ ಫಿಶ್ ಆಯ್ತು. ಓಕೆ. ಅದಾದ್ಮೇಲೆ ಇದು ಫ್ಲವರಾನ್ಗೆ. ಸೊ ಫ್ಲವರಾನ್ ತುಂಬಾ ಫೀಡ್ ಇದೆ, ಬಟ್ ಸ್ಟ್ಯಾಂಡರ್ಡ್ ನಾವು ಏನೇನ್ ಕೊಡ್ತಿದ್ವಿ ಇದೊಂದು ಫೀಡ್ ಇದೆ ಒಕಿಕೋ ಅಂತ. ಓಕೆ. ಆಮೇಲೆ ಇಲ್ಲಿ ಟಯೋ ಸುಪ್ರೀಮ್ ಇದೆ ಫ್ಲೋರಾನ್ಗೆ. ಓಕೆ. ಆಮೇಲೆ ಇದು ಸ್ಮಾಲ್ ಸೈಜ್ ಪೆಲೆಟ್ಸ್. ಸ್ಮಾಲ್ ಸೈಜ್ ಪೆಲೆಟ್ಸ್ ಇದು ಚಿಕ್ಕದು. ಇದು ಗಪ್ಪೀಸ್ ಕೊಡ್ಬೋದು, ಎಲ್ಲ ಸ್ಮಾಲ್ ವೆರೈಟಿ ಫಿಶ್ಗೆ. ಸೊ ನಿಮಗೆ ಪೆಲೆಟ್ ಸೈಜ್ ಅಂದ್ರೆ ಇದಿದೆಲ್ಲ ಗಪ್ಪಿ ಮೇಟ, ಗಪ್ಪಿ ಬೇಟ ನಿಮ್ಗೆ ಸೈಜ್ ಗೊತ್ತಾಗುತ್ತೆ ನೋಡಿ. ಓಕೆ. ಇದರಲ್ಲೂ ಸೇಮ್ ಇರೋದು. ಇದು ಥೈಲ್ಯಾಂಡ್ದು, ಇದನ್ನು ಇಂಪೋರ್ಟೆಡ್, ಇದನ್ನು ಇಂಪೋರ್ಟೆಡ್. ಓಕೆ. ಅದು ಬಿಟ್ರೆ ಬಂಪಿ ಹೆಡ್ ಅಂದ್ರೆ? ಬಂಪಿ ಹೆಡ್ ಅಂದ್ರೆ ಅದು ಕಂಪನಿ ಇದು. ಓಕೆ. ನೋಡಿ ಅದನ್ನು ಫ್ಲೋರಾನ್ಗೆ. ಓಕೆ. ಇಲ್ಲಿ ಇನ್ನೊಂದಿದೆ ಚಿಕ್ಲೆಡ್ಗಂತ. ಓಕೆ. ಚಿಕ್ಲೆಡ್ಗಂತ ಇನ್ನೊಂದಿದೆ ನೋಡಿ. ಓಕೆ. ಸೊ ಇದೊಂದು ಫೀಡ್ ಇದೆ. ಆಮೇಲೆ ಫ್ಲೋರಾನ್ಗೆ ಒಂದು ಸ್ಟೇಜ್ ಮೇಲೆ ಹೆಡ್ ಗ್ರೋ ಆಗುತ್ತೆ, ಗ್ರೋ ದೊಡ್ಡದಾಗುತ್ತೆ ಒಂದು ಸ್ಟೇಜ್ ಮೇಲೆ. ಅವಾಗ ಏನು ಮಾಡಬೇಕು, ಪ್ರೋಟೀನ್ ಕಂಟೆಂಟು ಕಡಿಮೆ ಕೊಡಬೇಕು. ಆವಾಗ ನಾವು ಆಪ್ಟಿಮಮ್ ಕ್ವಿಕ್ ರೇಟಿಗೆ ಹೋಗ್ತೀವಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ 35% ಇರುತ್ತೆ. ಓಕೆ. ಹಂಪಿ ಕೊಡ್ಬೇಕಿನ್ನ ಇದು ನಾರ್ಮಲ್ ಫೀಡ್. ಓಕೆ. ಈಗ ಇದು ಹಂಪಿ ಹೆಡ್ ಗ್ರೋತ್ಗೆ. ಓಕೆ. ಸೊ ಒಂದ್ಸತಿ ಹೆಡ್ ಫುಲ್ ಆಗಿ ಗ್ರೋ ಆಯ್ತು ಅಷ್ಟೇ, ಇನ್ನು ಗ್ರೋ ಆಗಲ್ಲ ಹೆಡ್. ಅವಾಗ ಏನಾಗುತ್ತೆ, ಇದು 43% ಇದೆ, ಇದು 35%. ಮಿನಿಮಮ್ ಟೆಂಪರೇಚರ್ ಎಷ್ಟು ಮೇಂಟೈನ್ ಮಾಡಬೇಕು? ಯಾವ್ದ್ರಲ್ಲಿ? ಟ್ಯಾಂಕ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಹೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ನನ್ನ ಟ್ಯಾಂಕಲ್ಲ 25 ವಾಟ್ಸ್ ಹೀಟರ್ ಇಟ್ಟಿದ್ದೀನಿ. 25 ವಾಟ್ಸ್ಗೆ 30-32 ಇಟ್ಟಿರ್ತೀನಿ. ಸೊ ಅಷ್ಟಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಒಬ್ರೊಬ್ಬ. ಇದು 100, ಇದು 4 ಅಡಿ ಟ್ಯಾಂಕು. 4 ಅಡಿ ಟ್ಯಾಂಕ್ 100 ವಾಟ್ಸ್ ನಾನು ಇಟ್ಟಿದ್ದೀನಿ. ಓಕೆ. ಸೊ ಜನ ಅದೇನಂದ್ರೆ ವಾಟ್ಸ್ ಏನಕ್ಕಂದ್ರೆ ಹೀಟಿಂಗ್ ಅಷ್ಟು 100 ಅಂದ್ರೆ ಸ್ಲೋ ಆಗುತ್ತೆ, 300 ಅಂದ್ರೆ ಫಾಸ್ಟ್ ಆಗುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ. ಇವಾಗ ಇಷ್ಟೊತ್ತಕ್ಕ ನಾವು ಆಡಿಯನ್ಸ್ ಫಿಶಸ್ ಬಗ್ಗೆ ತಿಳ್ಕೊಂಡ್ವಿ, ಫಿಶಸ್ ಫುಡ್ ಬಗ್ಗೆ ತಿಳ್ಕೊಂಡ್ವಿ. ಆ್ಯಕ್ಚುಲಿ ಇವಾಗ ಮೈನ್ ಪಾರ್ಟಿಗೆ ಬರ್ತಾ ಇದೀವಿ, ಫಿಶ್ ಆಕ್ಸಸರೀಸ್ ಅಂದರೆ ಪ್ಲಾಂಟ್ನ ಡೆಕೋರೇಟ್ ಮಾಡೋದಾಗಿರ್ಬೋದು, ಟ್ಯಾಂಕ್ನ ಡೆಕೋರೇಟ್ ಮಾಡ್ಬೋದಾಗಿದ್ದು. ಸರ್ ಅದ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ನಿಮ್ಮ ಹತ್ರ ಇದೆಯಾ? ಹೌದು. ಸೊ ಬನ್ನಿ ನೋಡೋಣ. ಬನ್ನಿ. ಓಕೆ. ಆ್ಯಕ್ಚುಲಿ ಒಂದು ಫಿಶ್ ಟ್ಯಾಂಕಲ್ಲಿ ಅದನ್ನು ಡೆಕೋರೇಟ್ ಮಾಡೋದಾಗ ಏನಿದೆ ಅದೇನೇ ಆ್ಯಕ್ಚುಲಿ ತುಂಬ ಅಟ್ರಾಕ್ಟ್ ಮಾಡೋದು. ಖಾಲಿ ಹಿಂಗೆ ಬಿಟ್ಟರೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಸೊ ನಾವು ಅದಕ್ಕೆ ಪೆಬಲ್ಸ್ ಹಾಕ್ತೀವಿ, ಸ್ಟೋನ್ಸು ಮತ್ತು ಪ್ಲಾಂಟ್ಸ್ ಹಾಕ್ತೀವಿ, ಅದೇ ಥರ ಲೈಟಿಂಗ್ ಎಫೆಕ್ಟ್ಸ್ ಕೊಡ್ತೀವಿ. ಸೊ ಅದೇ ಥರದ ಎಷ್ಟೊಂದು ಸರತ ಇದೆ ಅಂತ ಅದನ್ನೆಲ್ಲ ತೋರಿಸ್ತಿದ್ದಾರೆ ಇವಾಗ. ಸೊ ಬನ್ನಿ ನೋಡಿ ತಿಳ್ಕೊಣ ಏನೇನಿದೆ ಅಂತ, ನನಗೂ ಗೊತ್ತಿಲ್ಲ. ಸೊ ಇದು ಓಕೆ. ಬೀಟಾ ಟ್ಯಾಂಕ್ಸು ಚಿಕ್ಕದು, ಸಿಂಗಲ್ ಒಂದು ಬೀಟಾ ಇಡೋಕ್ಕೆ. ಓಕೆ. ಸೊ ಇದರಲ್ಲಿ ಪ್ಲಾಂಟ್ ಬರುತ್ತೆ ಇನ್ಬಿಲ್ಟು. ಇದು ಒಂದು ಬೀಟಾ ಇಡಕ್ಕೆ. ಓಕೆ. ಎಷ್ಟು ಸೈಜ್? ಚಿಕ್ಕದು ನಾರ್ಮಲ್ ಸೈಜ್ ಇದೆ. ಒಂದು ಚಿಕ್ಕದು ನೋಡಿ ನಾನು ಕೈ ಹಿಡ್ಕೊಂಡಿದ್ದೀನಲ್ಲ ಅಷ್ಟೊಂದು 4/6 ಏನೋ ಅಪ್ರಾಕ್ಸಿಮೇಟ್ ಅಷ್ಟೇ, ಸ್ಮಾಲ್. ಸೊ ಇದು ಒಂದಿದೆ. ಅದು ಬಿಟ್ರೆ ಬೀಟಾ ಟ್ಯಾಂಕ್, ಮಿನಿ ಅಕ್ವೇರಿಯಂ ಅಂತ ಕೇಳಿದ್ರಲ್ಲ, ಮಿನಿ ಅಕ್ವೇರಿಯಂ. ಮಿನಿ ಅಕ್ವೇರಿಯಂ ನೀವು ಎಷ್ಟು ಫಿಶ್ ಇಡೋಕ್ಕಾಗುತ್ತೆ ಅಂತ ಕೇಳಿದ್ರಲ್ಲ, ಬೀಟಾ ಇದ್ರಲ್ಲಿಟ್ರೆ ಒಂದು ಬೀಟಾ ಚೆನ್ನಾಗಿರುತ್ತೆ. ಓಕೆ. ಸ್ಪೇಷಿಯಸ್ ಆಗಿರುತ್ತೆ, ಓಡಾಡುತ್ತೆ. ಸೊ ಇದ್ರ ಫೈಟರ್ ಇಡ್ಬೋದು. ಒಂದು ಫೈಟ್ರು, 1-2 ಗಪ್ಪೀಸು. ಓಕೆ. ಅಷ್ಟೇ ಸಾಕು, ಅಷ್ಟೇ ಇಡೋಕ್ಕಾಗೋದು. ತುಂಬ ಇಟ್ಟರೆ ಕ್ರೌಡ್ ಆಗುತ್ತೆ. ಓಕೆ. ಸೊ ಇದರಲ್ಲಿ ಏನಂದರೆ ಯಾವ ಫಿಶಸ್ಗೆ ಆಕ್ಸಿಜನ್ ಬೇಕಾಗಿಲ್ಲ. ನಿಮ್ಮ ಹತ್ರ ಲೈಟ್ಸ್ ಇದೆಯಾ? ಇದೇನು ಬ್ರೋ? ಇದು ಬಂದ್ಬಿಟ್ಟು ಟ್ಯಾಂಕ್ ಕ್ಲೀನ್ ಮಾಡ್ತೀವಲ್ಲ, ಕ್ಲೀನಿಂಗ್ ಅಂದರೆ ನಾವು ಹೆಂಗೆ ಹೇಳೋದು ನಿಮಗೆ, ಆಕ್ವಾಸ್ಕೇಪಿಂಗ್ ಯೂಸ್ ಮಾಡ್ತೀವಿ ಇದು. ಓಕೆ. ಆಕ್ವಾಸ್ಕೇಪಿಂಗ್. ಈಗ ಒಂದು ಕಡೆ ಮಣ್ಣು ಇರುತ್ತೆ, ಸೊ ಮಣ್ಣನ್ನು ಲೆವೆಲ್ ಮಾಡೋಕ್ಕೆ ಲೆವೆಲರ್ ಅಂತೀವಿ. ಓಕೆ. ಈಗ ಏನಾದರೂ ಇಟ್ಟಿರ್ತೀವಿ ಮಣ್ಣು, ಸೊ ಲೆವೆಲ್ ಮಾಡೋಕ್ಕೆ ಕೈ ಸುಮ್ಮನೆ ಮಣ್ಣು ಇರುತ್ತಲ್ಲ, ಸೊ ಮಾಡೋ ಬದಲು ಹಿಂಗಾಗಿ ಲೆವೆಲ್ ಮಾಡ್ಕೊತೀವಿ. ದಿಸ್ ಇಸ್ ಲೆವೆಲರ್. ಸೊ ಲೈಟ್ಸ್ಗೆ ಅದು ಆಕ್ಚುಲಿ ಆರ್ಟಿಫಿಷಿಯಲ್ ಲೈಟ್ ಅಂತ ಹೇಳಿದ್ನಲ್ಲ, ಆರ್ಟಿಫಿಷಿಯಲ್ ಅಲ್ಲೊಂದು ಲೈಟ್ ಇತ್ತು. ಸೊ ಲೈಟ್ಸ್ ನಾನು ಅಷ್ಟೊಂದು ಇಡೋದಿಲ್ಲ, ಯಾಕಂದ್ರೆ ಲೈಟ್ಸ್ ಬಂದ್ಬಿಟ್ಟು ಒಬ್ರೊಬ್ರು ಟ್ಯಾಂಕ್ ಸೈಜಸ್ ಮೇಲೆ ಹೋಗುತ್ತೆ. ಸೊ ಲೈಟ್ಸ್ ತರಿಸ್ಕೊಡ್ತೀವಿ. ಅದ್ ಬಿಟ್ರೆ ವಿ ಹ್ಯಾವ್ ಟಬ್ಸ್ ಇದೆ ನಮ್ಮ ಹತ್ರ. ಕರೆಕ್ಟ್. ಇದೆಂತಕ್ಕೆ ಬಂದ್ಬಿಟ್ಟು ಗಿನಿಪಿಗ್ ಎಲ್ಲ ಯೂಸ್ ಮಾಡ್ತಾರೆ? ಹೌದೌದು, ಗಿನಿಪಿಗ್ ಸ್ಟಾಕ್ ತಂದು ನನ್ನ ಹತ್ರ ಗಿನಿಪಿಗ್ಸ್ ಇತ್ತು. ಸೊ ಕಸ್ಟಮರ್ಸ್ ಬರ್ತಿದ್ರು, ತೊಗೊಂಡಿಟ್ಟಿದೆ, ಸೊ ಅಲ್ಲೇ ಇಟ್ಟಿದ್ದೀನಿ. ಸೊ ಇದು ಮಿನಿ ಟಬ್ಸ್. ಓಕೆ. ಇದಕ್ಕೆ ಏನು ತಗ್ಸಕ್ಕೋಸ್ಕರ? ಬೀಟಾಸ್ ಚಿಕ್ಕ ಫಿಶ್, ಫೈಟರ್ ಫಿಶ್ ಅಂತಾರಲ್ಲ ಅದಕ್ಕೆ ಚಿಕ್ಕದು. ಆಮೇಲೆ ನಮ್ಮ ಹತ್ರ ಮೀಡಿಯಂ ಸೈಜ್ ಇದೆ. ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇದಕ್ಕೆ? ಇದು ಒಂದು ಚಿಕ್ಕದು, ಇದು ಸ್ಮಾಲ್ ಒನ್ ನೀವು ತೊಗೊಂಡ್ರೆ 200 rupees ಆಗುತ್ತೆ. ಓಕೆ. ಒಂದು ಸ್ಮಾಲ್ ಒನ್. ಸೊ ಹೋಲ್ಸೇಲ್ ಪ್ರೈಸ್ ಬೇರೆ ಇದೆ, ರೀಟೇಲ್ ಪ್ರೈಸ್ ಬೇರೆ ಇದೆ. ನಾವು ಹೋಲ್ಸೇಲು ರೀಟೇಲ್ ಮಾಡ್ತೀವಿ. ಓಕೆ. ವಾಕಿಂಗ್ ಕಸ್ಟಮರ್ಸ್ಗೂ ಕೊಡ್ತೀರಾ ಹಾಗಾದ್ರೆ? ಹೌದು. ಅದು ಬಿಟ್ಟರೆ ನಮ್ಮ ಹತ್ರ ಸೈಫನ್ ಪೈಪ್ಸ್ ಇದೆ, ಸ್ಟಾಕ್ಸ್ ಇದೆ ಸೈಫನ್ ಪೈಪ್ಸ್, ವಾಟರ್ ಚೇಂಜ್ ಮಾಡೋಕ್ಕೆ. ಓಕೆ. ಸೊ ತುಂಬ ಜನ ಏನು ಮಾಡ್ತಾರೆ, ಅದು ಪೈಪ್ ಒಳಗಿಟ್ಟು ಸಕ್ ಮಾಡೋದು, ಅದು ಮಾಡೋ ಬದಲು ಇದಿದೆ. ಓಕೆ. ಸೊ ಇದಾದ್ಮೇಲೆ ಸ್ಪಾಂಜ್ ಫಿಲ್ಟರ್ಸ್ ನಿಮಗೆ ಹೇಳಿದೆ ಅಲ್ಲ,
ಸ್ಪಾಂಜ್ ಫಿಲ್ಟರ್ಸ್, ಕಾರ್ನರ್ ಫಿಲ್ಟರ್ಸ್ ಇದೆ. ಗ್ಲೌಸ್ ಇದೆಯಾ? ಗ್ಲೌಸ್ ಇಲ್ಲ, ಓಕೆ. ಫಿಶ್ ಗ್ಲೌಸ್ ಬೇಕಾಗಿಲ್ಲ, ನೆಟ್ಸ್ ಇದೆ. ಓಕೆ. ಸೊ ಇದಿದೆ ಕಾರ್ನರ್ ಫಿಲ್ಟರ್ಸು, Okay. ಸ್ಪಾಂಜ್ ಫಿಲ್ಟರ್ಸು, ಹೀಟರ್ಸ್ ಇದೆ. ಸೊ ಹೀಟರ್ಸ್ ಡಿಫ್ರೆಂಟ್ ಸೈಜಸ್ ಇದೆ, ಇಲ್ಲಿದೆ. ಓಕೆ. ಸೊ ಏರ್ ಪಂಪ್ಸ್ ಇದೆ, ಏರ್ ಸ್ಟೋನ್ಸ್ ಇದೆ. ಏರ್ ಸ್ಟೋನ್ಸ್ ಎಂತ ಯೂಸ್ ಮಾಡ್ತಾರೆ ಸರ್? ತೋರಿಸಿ. ಆಕ್ಸಿಜನ್ಗೆ. ಓಕೆ. ಏರ್ ಸ್ಟೋನ್ಸ್ ಅಂತ Air stones. ಏನು ಯೂಸ್ ಅಂತ ಅರ್ಥ ಆಗಿಲ್ಲ ನನಗೆ. ವೇರಿಯೇಷನ್ ಈ ಥರ ಇದೆ ನೋಡಿ, ಇಲ್ಲಿ ಹಾಕಿದ್ದೀನಿ, ಈ ಥರ ಬಬಲ್ಸ್ ಬರುತ್ತೆ. ಓಕೆ. ವೇರಿಯೇಷನ್. ಸ್ಪಾಂಜ್ ಫಿಲ್ಟರ್ ಏನಂದ್ರೆ ಮೈಕ್ರೋ ಪಾರ್ಟಿಕಲ್ಸ್ ಡಸ್ಟ್ನ ಕಲೆಕ್ಟ್ ಮಾಡುತ್ತೆ. ಓಕೆ. ಮತ್ತೆ ಬೌಲ್ಸ್ ಇದೆ. ಓಕೆ. ಈ ಸೈಜು ಇದು 6 ಇಂಚಸ್ ಬೌಲು. ಸೊ 6 ಇಂಚ್ ಇದೆ, 4 ಇಂಚ್ ಇದೆ ಬೌಲ್ಸ್. ಮತ್ತೆ ನೆಟ್ಸು. ನೆಟ್ಸ್ ಇದೆ. ಸೊ ಈ ಸೈಜ್ ನೆಟ್ ಇದೆ, ಇಲ್ಲಿ ನೆಟ್ಸ್ ಇದೆ ಈ Okay. ಸೈಜು. ಆಮೇಲೆ ಫೀಡು, ಮೆಡಿಸನ್ಸು ಎಲ್ಲ ಇದೆ ಇಲ್ಲಿ. ಇದು ಇಚ್ಚ. ಆಂಟಿ ಇಚ್. ಫಿಶ್ಗೆ ಇಚ್ಚಿಂಗ್ ಆಗುತ್ತೆ ನೋಡಿ, ಬೇರೆ ಫಿಶ್ ಎಲ್ಲ ಕೆಳಗೆ ಹೋಗಿ ಎಲ್ಲ ಸ್ಕ್ರೇಪ್ ಮಾಡುತ್ತೆ, ಅದು ಇಚ್ಚಿಂಗ್. Okay. ಆಂಟಿ ಇಚ್. ಇದು ಆಂಟಿ ಫಂಗಸ್. ತುಂಬ ಅಬ್ಸರ್ವ್ ಮಾಡಬೇಕು ಫಿಶಸ್ನ ಹಾಗಾದ್ರೆ. ಹೌದು. ಆ್ಯಂಟಿ ಫಂಗಸ್. ಓಕೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಂದರೆ ವಾಟರ್ ಓಕೆ. ನೀಟಾಗಿ ಮಾಡ್ಕೊಬೇಕು. ಫೀಡ್, ಓಕೆ. ಡೂಪ್ಲಿಕೇಟ್ ಫೀಡ್ ಹಾಕಕ್ಕೆ ಹೋಗ್ಬೇಡಿ. ಓಕೆ. ದಟ್ ಇಸ್ ದ ಮೇನ್ ಥಿಂಗ್. ಫಸ್ಟ್ ಡೂಪ್ಲಿಕೇಟ್ ಫೀಡ್ Cheap ಆಗಿ ಸಿಗುತ್ತೆ ಅಂತ ಹಾಕಿ. ಚೀಪಾಗಿ ಸಿಗುತ್ತೆ ಅಂತ ಹಾಕ್ಬೇಡಿ, ಕ್ವಾಲಿಟಿ ಚೆನ್ನಾಗಿರಲ್ಲ. ಆ್ಯಕ್ಚುಲಿ ಫಿಶ್ನ ಟ್ಯಾಂಕ್ನ ನೀವು ಕಸ್ಟಮೈಸ್ ಮಾಡ್ತೀರಾ? ಲೈಕ್ ಪ್ಲಾಂಟ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಲೈಕ್ ಫ್ಯಾನ್ಸಿ ಥರ ಮಾಡೋಕ್ಕೆ, ಲೈಕ್ ಬುದ್ಧ ಫೇಸ್ ಎಲ್ಲ ಇಡ್ತಾರೆ ಗೊತ್ತಾ? ಅದು ಮಾಡ್ಕೊಡ್ಬೋದು. ಸೊ ಮಾಡ್ಕೊಡ್ತೀರಾ? ನಾವೇನ್ ಮಾಡ್ತೀವಿ, ಟ್ಯಾಂಕ್ಸ್ ಕಸ್ಟಮೈಸ್ ಮಾಡ್ಕೊಡ್ತೀವಿ. Okay. ಯೂಶುವಲ್ ಆಗಿ ಮೇಂಟೆನೆನ್ಸ್ ಮಾಡ್ತೀವಿ, ಅಕ್ವೇರಿಯಂ ಮೇಂಟೆನೆನ್ಸ್, ಮಂತ್ಲಿ ಮೇಂಟೆನೆನ್ಸ್. ಒಬ್ರೊಬ್ರು ಟೈಮ್ ಇರಲ್ಲ, ಸೊ ನಾವು ಹೋಗಿ ಅವ್ರಿಗೆ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತೀವಿ. Okay. ನಾನು ಇಲ್ಲಾಂದ್ರೆ ನನ್ನ ತಮ್ಮ ಇಲ್ಲಾಂದ್ರೆ ಒಂದು ಟೀಮ್ ಇದೆ. Okay. ಸೊ ಟೀಮಲ್ಲಿ ನಾವು ಇದು ಮಾಡ್ಕೊಂಡು ಬರ್ತೀವಿ. ಓಕೆ. ಯಾವ ಥರ ಪ್ಲಾಂಟ್ಸ್ ಇಟ್ಬೋದು ಒಂದು ಫಿಶ್ ಟ್ಯಾಂಕಲ್ಲಿ? ಪ್ಲಾಂಟ್ಸ್ ತುಂಬಾ ಇದೆ. ಪ್ಲಾಂಟ್ಸ್ ಹೆಸರು ಹೇಳಂಗಿಲ್ಲ, ಅಷ್ಟಿದೆ ಪ್ಲಾಂಟ್ಸ್. Okay. ಸೊ ಅಷ್ಟು ಇಡ್ಬೋದು. ಬಟ್ ಏನಂದ್ರೆ ಲೋ ಲೈಟ್ ಪ್ಲಾಂಟ್ಸ್, ಮನೆಗೆ ಸಾಕೋರಿಗೆ ಲೋ ಲೈಟ್ ಪ್ಲಾಂಟ್ಸ್. Okay. ಇಲ್ಲಾಂದ್ರೆ ನೀವು CO2 ಇಡಬೇಕು. CO2 ಇಟ್ಟರೆ ನೀವು ಏನು ಪ್ಲಾಂಟ್ಸ್ ಇಡ್ಬೋದು, ಆದ್ರೆ CO2 ಒಂದು ಸ್ವಲ್ಪ ಖರ್ಚಿದೆ. ಓಕೆ. ಸೊ ನನ್ನ ಹತ್ರ CO2 ಪ್ಲಾಂಟ್ಸ್ ಇಲ್ಲ, ಯಾಕಂದ್ರೆ ಇಲ್ಲಿ ಈ ಶೆಡ್ಡಲ್ಲಿ ನಾವು ಇದು ಇಡೋಕ್ಕಾಗಲ್ಲ, ಆಲ್ರೆಡಿ ಹೀಟ್ ಜಾಸ್ತಿ ಇದೆ, ಪ್ಲಸ್ ಲೈಟಿಂಗ್ ಇಲ್ಲ, ಲೈಟ್ ಯಾವಾಗಲೂ ಇಡಬೇಕು. ಸೊ ವಿ ಕೀಪ್ ನಾರ್ಮಲ್ ಲೋ ಲೈಟ್. ಸಮ್ಮರಲ್ಲಿ ಲೈಕ್ ಪ್ರಾಬ್ಲಮ್ಸ್ ಆಗುತ್ತೆ ಫಿಶಸ್ಗೆ. ಲೈಕ್ ಮೇಯ್ನಾಗಿ ಯಾವ ಸೀಸನಲ್ಲಿ ಜಾಸ್ತಿ ಫಿಶಸ್ಗೆ? ಯಾವ ಸೀಸನ್? ವಿಂಟರ್ ಆ್ಯಂಡ್ ರೈನಿ. ವಿಂಟರಲ್ಲಿ ವಿಂಟರ್ ಆ್ಯಂಡ್ ರೈನಿ ಹುಷಾರಾಗಿ ನೋಡ್ಕೊಬೇಕು. ಸಮ್ಮರ್ಗೆ ಅದೇನೋ ಅರೇಂಜ್ ಅಡ್ಜಸ್ಟ್ ಆಗ್ಬಿಡ್ಬೋದು, ಓಕೆ. ಬಟ್ ನಾಟ್ ಫಾರ್ ವಿಂಟರ್ ಆ್ಯಂಡ್ ರೈನಿ. ವಿಂಟರ್ ಆ್ಯಂಡ್ ರೈನಿಯಲ್ಲೇ ಎಲ್ಲ ಸ್ಟಾರ್ಟ್ ಆಗೋದು ಓಕೆ. ಫಿಶ್ಗೆ. ಅಲ್ಲಿ ಈಗ ನನ್ನ ತಮ್ಮ ತೋರಿಸ್ದಲ್ಲ, ಅಲ್ಲಿ ವೈಟ್ ಸ್ಪಾಟ್ಸ್ ಇತ್ತಲ್ಲ ಫ್ಲೋರಲ್ಗೆ, ಹಾಂ. ಅದು ಕ್ಲೈಮೇಟ್ ಚೇಂಜ್ ಆಗಂತ ವೈಟ್ ಸ್ಪಾಟ್ಸ್ ಬಂದಿದ್ದು. Okay. ಈ ಫಂಗಸ್ ಥರ ಫುಲ್ ಚುಕ್ಕೆ ಇರುತ್ತೆ ಫಿಶ್ ಮೇಲೆ. ಫಿಶ್ ಮೇಲೆ ಫುಲ್ ಚುಕ್ಕೆ ಇರುತ್ತೆ, ಒಂಥರ ಡಲ್ ಆಗಿರುತ್ತೆ ಫಿಶ್. ವೈಟ್ ಡಾಟ್ ಇರುತ್ತೆ ನೋಡಿ, ಪಲ್ಸ್ ಥರ ತುಂಬ ಮೈನ್ಯೂಟ್ ಆಗಿರುತ್ತೆ. ಅದು ನೋಡ್ಕೊಂತಿರ್ಬೇಕು. ಮೆಜಾರಿಟಿ ಆಫ್ ದ ಫಿಶಸ್ಸು ಲೈಕ್ ಯಾವ ಸೀಸನಲ್ಲಿ ಬ್ರೀಡ್ ಆಗುತ್ತೆ? ಸಮ್ಮರ್. ಆ್ಯಂಡ್ ಯೂಶಲಿ ಬ್ರೀಡಿಂಗ್ ಸೀಸನ್ ಏನಂದ್ರೆ ಫಾರ್ಮ್ಸ್ ಎಲ್ಲ ನೋಡಿ ಈ ಥರ ಜಾಗದಲ್ಲಿ ಕನ್ಫೈನ್ ಸ್ಪೇಸು, ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ವಿ ಕ್ಯಾನ್ ಬ್ರೀಡ್ ಥ್ರೂಔಟ್ ದ ಇಯರ್. ಓಕೆ. ಬಟ್ ದೊಡ್ಡ ಫಾರ್ಮ್ಸ್ ಅಲ್ಲಿ ಈಗ ನೋಡಿ ಗೋಲ್ಡ್ ಫಿಶ್ ಸಮ್ಮರಲ್ಲೇ ಬ್ರೀಡ್ ಆಗುತ್ತೆ. ಓಕೆ. ಫ್ಲೋರನ್ಸು ಸಮ್ಮರ್ ವಿಂಟರ್ ಏನಿಲ್ಲ, ಬಿಕಾಸ್ ಇಟ್ಸ್ ಕನ್ಫೈನ್ಡ್ ಟ್ಯಾಂಕಲ್ಲಿ ಇಟ್ ಇಸ್. ಸಕ್ಕತ್ತಾಗಿ ಮಾಡಿದ್ದೀರಾ. ಹೇಗೆ ಮಾಡಿದ್ರಿ ಇದನ್ನೆಲ್ಲ? ನೋಡಿ, ಇದು ಡ್ಯಾಡಿ ರಿಟೈರ್ ಆದ್ಮೇಲೆ ಕೆಲಸ ಇದ್ದಿಲ್ಲ ಈಗ. ಡ್ಯಾಡಿ ಎಲೆಕ್ಟ್ರಿಷಿಯನ್, ಡ್ಯಾಡಿ ರೈಲ್ವೇಸ್ ಅಲ್ಲಿ ಇದ್ರು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಅವಾಗ ಡ್ಯಾಡಿಗೆ ಐಡಿಯಾ ಗೊತ್ತು. ಸೊ ಆಮೇಲೆ ಇದು ಏನಕ್ಕೆ ನನಗೆ ಕಡಿಮೆ ಖರ್ಚಾಯ್ತು ಅಂದ್ರೆ ನೋಡಿ, ಟ್ಯೂಬ್ ಲೈಟ್ಸು, ಲೈಟಿಂಗ್ಸು ಮೇಲೆ ಕೆಳಗೆ ಎಲ್ಲ ಡ್ಯಾಡಿ ಮಾಡಿದ್ದು. ಓಕೆ. ಇಲ್ಲಾಂದಿದ್ರೆ ಕಷ್ಟ ಆಗ್ತಿತ್ತು ನೋಡಿ. ಈ ಸ್ವಿಚಸ್ ಒಂದೊಂದು ಯೂನಿಟ್ಗೆ ಒಂದೊಂದು ಸ್ವಿಚ್. ಓಕೆ. ಇದು ಯಾವ ಎಲೆಕ್ಟ್ರಿಷಿಯನ್ ಮಾಡಿಲ್ಲ, ಎಲ್ಲ ಡ್ಯಾಡಿ ಮಾಡಿದ್ದು. ಇದೇನಾದ್ರೂ ಎಲೆಕ್ಟ್ರಿಷಿಯನ್ ಕೈ ಕೊಟ್ಟಿದ್ರೆ ಅದು 20,000 ಅಟ್ಲೀಸ್ಟ್ ಕೇಳ್ತಿದ್ರು. ಸಿನ್ಸ್ ಅವ್ರಿಗೆ ಗೊತ್ತಂದ್ಬಿಟ್ಟು ಅವ್ರೆಲ್ಲ ನಂಗೆ ಮಾಡಿದ್ರು. ಆಮೇಲೆ ನನ್ನ ತಮ್ಮ ರಾಬಿನ್ ಇಲ್ಲಿದ್ದಾನೆ ನೋಡಿ, ಇವನೇ ಪೈಪಿಂಗ್ ವರ್ಕ್ ಎಲ್ಲ ಮಾಡಿದ್ದು ನನಗೆ. ಓಕೆ. ಆಕ್ಸಿಜನ್ ಪೈಪಿಂಗ್ ವರ್ಕು, ಅರೇಂಜ್ಮೆಂಟ್ಸು ಇದೆಲ್ಲ ಇವನೇ ಮಾಡಿದ್ದು. ಸೊ ಇಲ್ಲಿ ಫ್ಯಾಮಿಲಿ ಹೆಲ್ಪ್ ಇತ್ತು, ಅದಕ್ಕೆ ಎಲ್ಲ ಸರಿ ಆಯಿತು. ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಸೊ ನೆಕ್ಸ್ಟ್ ಟೈಮ್ ಏನೇ ಮಾಡಬೇಕಂದ್ರೆ ನೀವು ಹೇಳೋದು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಇನ್ನೂ ಬೆಟರ್. ಓಕೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಬ್ಯಾಕ್ ಬೋನ್ ಇದ್ದಂಗೆ, ಅಪ್ ಆ್ಯಂಡ್ ಡೌನ್ ಅವ್ರು ನೋಡ್ಕೊತಾರೆ. ಸೊ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾಡಿ, ಏನೇ ಬಿಸ್ನೆಸ್ ಇದ್ರೂ ಮಾಡಿ. ಮತ್ತು ಇಷ್ಟು ತನಕ ಆ್ಯಕ್ಚುಲಿ ಫುಲ್ ಫಾರ್ಮ್ನ ನೋಡಿದ್ವಿ. ಸೊ ಆ್ಯಕ್ಚುಲಿ ನನ್ನ ಬೇಸಿಕ್ಕಾಗಿ ಏನಂದರೆ ಈ ಫ್ಲೋರಾನ್ ಫಿಶ್ಗೆ ನಾವು ಮಡ್ಡೆಲ್ಲಿ ಹಾಕ್ಬೋದಾ, ಲೈಕ್ ಡೆಕೋರೇಟ್ ಮಾಡ್ಬೋದಾ ಅಂತ ಸ್ಟೋನ್ಸ್ ಎಲ್ಲ ಹಾಕಿ? ಮಾಡ್ಬೋದು, ಡೆಕೋರೇಟ್ ಮಾಡ್ಬೋದು. ನಾನು ಅವಾಗಲೇ ಪ್ರೀವಿಯಸ್ ಆಗಿ ಹೇಳಿದೆ ಅಲ್ಲ, ಆ ವಿಡಿಯೋಲಿ ಅಲ್ಲಿ ಟ್ಯಾಂಕ್ ಕ್ರ್ಯಾಕ್ ಆಗಿದೆ. ಹಾಂ. ಸೊ ಅದೇನಕ್ಕೆ ಕಾರಣ, ಸ್ಟೋನ್ ತೊಗೊಂಡು ಪ್ಲೇ ಮಾಡಿದೆ ಅಂತ. ಸೊ ಅದು ಅಲೋನಾಗಿ ಪ್ಲೇ ಆಗುತ್ತೆ. ಹಾಂ. ಹಂಗೆ ಬಿಟ್ಟರೆ ನೀವು ಸ್ಯಾಂಡ್ ಇಡ್ಬೋದು, ಸ್ಯಾಂಡ್ ಆದರೆ ಗಲೀಜಾಗುತ್ತೆ. ನೀವು ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಓಕೆ. ಸೊ ಇನ್ನೊಂದೇನಂದ್ರೆ ನೋಡಿ, ಹಿಂಗಿಟ್ರೆ ಹಿಂಗೂ ಗಲೀಜಾಗುತ್ತೆ. 7 ದಿನ ಒಂದ್ಸತಿ ಕ್ಲೀನ್ ಮಾಡಲೇಬೇಕು. ಓಕೆ. ಇದು 3 ದಿನ ಕ್ಲೀನ್ ಮಾಡಿಲ್ಲ ಅಂತ ಗಲೀಜಿದ್ದು, ಇನ್ನು 7 ದಿನ ಯೋಚನೆ ಮಾಡಿ. ಸೊ ಇನ್ನು ಆ ಸ್ಯಾಂಡ್ ಇದ್ರೆ ಸ್ಯಾಂಡ್ ಮೇಲೇನೆ ಇರುತ್ತೆ. ಓಕೆ. ನೀವು ಯಾರನ್ನ ಬೇಕಾದ್ರೆ ತರಿಸ್ಕೊಡ್ತೀರಾ ಸ್ಟ್ಯಾಂಡ್ ಅಥವಾ? ಸ್ಟ್ಯಾಂಡ್ ಇದೆ, ಸ್ಟೋನ್ಸ್ ಇದೆ, ಫಾರ್ಮಲ್ಲೇ ಇದೆ, ಬನ್ನಿ ಇಲ್ಲಿದೆ. ಓಕೆ. ಇಲ್ಲಿ ಸ್ಯಾಂಡ್ ಇದೆ. ಹಾಂ.
ಸೊ ನಾವು ತುಂಬಾ ಇಡೋದಿಲ್ಲ. ಸೊ ಇಲ್ಲೊಂದು ಸ್ಯಾಂಡ್ ಇದೆ, ಇದು ರಿವರ್ ಸ್ಯಾಂಡ್ ತರ, ಇದು ಪೆಬಲ್ಸ್. ಓಕೆ ಸರ್ ಓಕೆ ಒಂದು ನಿಮಿಷ, ಅವಾಗಲೇ ಇದ್ರ ಬಗ್ಗೆ ನೀವು ತೋರಿಸಲಿಲ್ಲ, ಇದೇನಿದು? ಇದು ಏಂಜಲ್ಸ್. ಓಕೆ ಇದು ಮಾರ್ಬಲ್ ಏಂಜಲ್. ಮಾರ್ಬಲ್ ಏಂಜಲ್ ಇದೆ, ಕೊಯ್ ಏಂಜಲ್ ಇದೆ. ಓಕೆ ಸೊ 2 ವೆರೈಟಿ ಇದೆ ಇದರಲ್ಲಿ. ಸಣ್ಣ ಇದ್ರೆ ಏಂಜಲ್ ಅಂತ ಅದು ಇಲ್ಲ, ಈ ಶೇಪ್ ಸೊ ಇದು ಏಂಜಲ್ ಶೇಪ್ ಇದೆ ನೋಡಿ, ಇದು ಕೊಯ್ ಏಂಜಲ್. ಓಕೆ ಇದು ಮಾರ್ಬಲ್ ಏಂಜಲ್. ಮತ್ತೆ ಅವಾಗಲೇ ಕರೆಕ್ಟ್ ಒಂದು ನಿಮಿಷ ಬಂದಿದ್ದು, ಇದು ಸ್ಯಾಂಡ್ ಹಾಕಿದ್ರೆ ನೀವು? ಇದಕ್ಕೆ ಸ್ಯಾಂಡ್ ಹಾಕಿದ್ದೀನಿ. ಓಕೆ ಸೊ ಇಲ್ಲಿ ಸ್ಯಾಂಡ್ ಹಾಕಿದ್ದೀನಿ ನಾನು ಇದಕ್ಕೆ. ಹಾಂ ಸೊ ಇದಕ್ಕೆ ವಿತೌಟ್ ಸ್ಯಾಂಡ್. ಓಕೆ ಸೊ ವಿತೌಟ್ ಸ್ಯಾಂಡ್ ನೋಡಿ ಗಲೀಜು, ಹಾಂ ಹಾಂ ವಿತ್ ಸ್ಯಾಂಡ್ ನೋಡಿ ಗಲೀಜ್ ಕಾಣಲ್ಲ, But ಅದು ಗಲೀಜ್ ಇರುತ್ತೆ ಒಳಗೆ. ಓಕೆ ಇದು ನೋಡಿ ಅಷ್ಟೇ ಡಿಫ್ರೆನ್ಸ್. ಓಕೆ ಕ್ಲೀನ್ ಮಾಡಕ್ ರೆಡಿ ಇದ್ರೆ ಸ್ಯಾಂಡ್ ಹಾಕಿ, ಪರವಾಗಿಲ್ಲ. ಆದ್ರೆ ಟೈಮ್ ಇಲ್ಲ ಅಂದ್ರೆ ಇದು ನೋಡಿ, ಈ ಕೆಳಗೆ ನೋಡಿ, ಇದೆಲ್ಲ ಗಲೀಜು. ಸೊ ನಾವು ಇದು ಕ್ಲೀನ್ ಮಾಡ್ಬೇಕು ಈಗ. ಓಕೆ ಸೊ ಸ್ಯಾಂಡ್ ಇದೆ, ಸ್ಟೋನ್ಸು ಇದೆ. ಓಕೆ ಇವಾಗ ಆ್ಯಕ್ಚುಲಿ ನಾನು ಎಷ್ಟೊಂದು ಪೆಟ್ ಶಾಪ್ಸ್ಗೆಲ್ಲ ವಿಸಿಟ್ ಮಾಡ್ತಿದ್ದೆ. ವಿಸಿಟ್ ಮಾಡಿದಾಗ ಏನಂದರೆ ಅವ್ರು ಇವಾಗ ಹೊಸದಾಗಿ ಪ್ಲಾಸ್ಟಿಕ್ ಫೈಬರ್ ಟ್ಯಾಂಕ್ಸ್ ಥರ ಬರ್ತದೆ, ಅದು ನೀವು ರೆಕಮೆಂಡ್ ಇಂಪೋರ್ಟ್ ನೋಡಿ. ಫೈಬರ್ ಟ್ಯಾಂಕ್ಸ್ ಏನಾಗುತ್ತೆ ಅಂದ್ರೆ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇನ್ಬಿಲ್ಟ್ ಫಿಲ್ಟರ್ ಸಿಸ್ಟಮ್ ಇರುತ್ತೆ, ಹೀಟರ್ ಇರುತ್ತೆ, ಎಲ್ಲ ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ. Okay. ಅದ್ರ ಏನ್ ಡ್ರಾಬ್ಯಾಕ್ ಅಂದ್ರೆ ಒಂದು ಕ್ರ್ಯಾಕ್ ಆಯ್ತು, ಇಡೀ ಟ್ಯಾಂಕ್ ಹೋಯ್ತು, ಓಕೆ ಫುಲ್ ಟ್ಯಾಂಕ್ ಬ್ರೇಕ್ ಅಷ್ಟೇ ಯೂಸ್. ಇದೇನಾದ್ರೂ ಕ್ರ್ಯಾಕ್ ಆಯ್ತಾ, ಫ್ರಂಟ್ ಕ್ರ್ಯಾಕ್ ಆಯ್ತಾ, ಇದು ಫ್ರಂಟ್ ಚೇಂಜ್ ಮಾಡ್ಬೋದು. Okay. ಸೈಡ್ ಕ್ರ್ಯಾಕ್ ಆಯ್ತಾ, ಸೈಡ್ ಚೇಂಜ್ ಮಾಡ್ಬೋದು. ಓಕೆ ಇದು ರಿಮೂವಬಲ್ ಪೇಸ್ಟಿಂಗ್, ಅದು ಮೋಲ್ಡ್, ಅದು ಒಂದು ಸಿಂಗಲ್ ಮೋಲ್ಡ್. ಅದು ಕ್ರ್ಯಾಕ್ ಆಯ್ತಂದ್ರೆ ಅಷ್ಟೇ ಅದು. ಸೊ ನಾನು ರೆಕಮೆಂಡ್ ಮಾಡಲ್ಲ, ಬೇಕಂದ್ರೂ ತರಿಸ್ಕೊಡ್ತೀವಿ. ಓಕೆ ಪ್ರಾಬ್ಲಮ್ ಏನಿಲ್ಲ. ನೀವು ಟ್ಯಾಂಕ್ಸ್ನ ತರಿಸ್ಕೊಡ್ತೀರಾ, ಲೈಕ್ ಗ್ಲಾಸ್ ಟ್ಯಾಂಕ್ಸ್ ತರಿಸ್ಕೊಡ್ತೀವಿ, ನಾವೇ ಮಾಡ್ತೀವಿ ಗ್ಲಾಸ್ ಟ್ಯಾಂಕ್ಸ್. ಓಕೆ ಸೊ ತರಿಸ್ಕೊಡ್ತೀವಿ. ಅದು ನಿಮಗೆ ಕ್ಲಿಯರ್ ಸಿಲಿಕಾನ್ ಅಂತ ಬರುತ್ತೆ, ನಿಮಗೆ ಈ ಗಮ್ಮೆ ಕಾಣಲ್ಲ, ಝೀರೋ ಸಿಲಿಕಾನ್ ಅಂತಾರೆ ಅದಕ್ಕೆ. Okay. ಸೊ ಅದು ಬೇಕಂದ್ರೆ ತರಿಸ್ಕೊಡ್ಬೋದು, ಈ ಟ್ಯಾಂಕ್ಸು ಮಾಡಿಸ್ಕೊಡ್ಬೋದು. ಓಕೆ ಆಸ್ಕರ್ ಸೇರ್ಕಕ್ಕೆ ಎಷ್ಟು ಸೈಜ್ ಬೇಕಂದ್ರೆ ಇವಾಗ? ಆಸ್ಕರು 2 ಫೀಟ್ ಇದ್ರೆ 2 ಬಿಡ್ಬೋದು. ಓಕೆ 3 ಫೀಟ್ ಇದ್ರೆ ಒಂದು, ಇದು 3 ಫೀಟ್ ಟ್ಯಾಂಕು, ಒಂದು 10-12 ಬಿಟ್ಟಿದ್ದೀನಿ. ಇಷ್ಟೇ ಅದು? ಇಲ್ಲ 8-9 ಇಂಚ್ ಆಗುತ್ತೆ. ಓಕೆ 9 ಇಷ್ಟಾಗಲೇ ಬರುತ್ತೆ ಆಸ್ಕರ್ಸ್. ಈಗ ಚಿಕ್ಕದಿದು, ಯಾಕಂದ್ರೆ ಸೇಲ್ ಆಗುತ್ತೆ, ತಿರ್ಗಾ ಸ್ಟಾಕ್ ಆಗ್ತಾ ಇರ್ತೀನಲ್ಲ, Okay. ಯಾವುದು ಇಲ್ಲಿ ಉಳಿಯೋದಿಲ್ಲ ಅಷ್ಟೊಂದು. ಯಾವ್ದು ಫೋಟೋ? ಇದು ನಾವು ಆಸ್ಕರ್ಸ್ ಯೂಸ್ ಮಾಡೋದು. ಓಕೆ ಸೊ ಕಂಪ್ಲೀಟ್ ಆಸ್ಕರ್ಸ್ ಯೂಸ್ ಮಾಡಿದ್ದು. ಇದನ್ನು ಯೂಸ್ ಮಾಡ್ತೀವಿ. ಇದು ಆಸ್ಕರ್ಗೆ. ಓಕೆ ಸೊ ಇದು ಎಕ್ಸೆಲ್ ರೆಡ್ ಕಲರೇಷನ್, ಕಲರ್ ಎನ್ಹಾನ್ಸ್ ಮಾಡುತ್ತೆ ಇದು. ಓಕೆ ಸೊ ಆಲ್ಮೋಸ್ಟ್ ಗೈಸ್ ಇವಾಗ ಫುಲ್ ಏವೇರಿಂದ ನೋಡಿ ಬಂದು ಅಭ್ಯಾಸ ಆಗ್ಬಿಟ್ಟಿದೆ. ಫಾರ್ಮ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಸರ್ ನಾನು ಕೇಳಲೇಬೇಕು, ಇದು ನಿಮ್ಮ ಪಾರ್ಟ್ ಟೈಮ್ ಅಥವಾ ಫುಲ್ ಫ್ಲೆಡ್ಜ್ ಆಗಿ ಇದರಲ್ಲೇ ಇದ್ದೀರಾ ನೀವು? ಇದು ಆಕ್ಚುಲಿ ಪಾರ್ಟ್ ಟೈಮ್. ಓಕೆ ಸೈಡ್ ಬಿಸ್ನೆಸ್. ಓಕೆ ಒಂದು ಪ್ಯಾಸಿವ್ ಇನ್ಕಮ್ ಥರ ಮಾಡ್ಕೊಂಡಿರೋದು. ಸೊ ಹಾಬಿಯಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಫುಲ್ ಫ್ಲೆಡ್ಜ್ ಆಗಿ ಟ್ರೈ ಮಾಡಬೇಕು. ಡೈರೆಕ್ಟಾಗಿ ಯಾರು ಇಳಿದ್ಬಿಟ್ಟು ಆಮೇಲೆ ಲಾಸ್ ಆಯ್ತು ಅಂತೆಲ್ಲ ಹೇಳಕ್ಕೆ ಹೋಗ್ಬಿಟ್ರಪ್ಪ, ನನ್ನ ವಿಡಿಯೋ ನೋಡ್ಬಿಟ್ಟು ಪ್ಲೀಸ್. ಓಕೆನಾ? ಸೊ ಸರ್ ಇವಾಗ ಎಲ್ಲ ನೀವೇ ಮಾಡ್ತೀರಾ ಅಥವಾ ಬೇರೆ ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿ? ಇಲ್ಲ, ನಮ್ಮ ಅಣ್ಣ ಮಗಳು ಒಬ್ಬಲಿದ್ದಾರೆ. ಓಕೆ ಸೊ ಅವರು ಎಷ್ಟು ಸ್ಟಾಕ್ ಒಳಗಡೆ ಬರ್ತಿದೆ, ಎಷ್ಟು ಸ್ಟಾಕ್ ಆಚೆ ಹೋಗ್ತಿದೆ, ಓಕೆ ಆಕ್ಚುಲಿ ಪ್ರೈಸಿಂಗ್ ಎಷ್ಟು, ಏನೇನು ಕತೆ ಅಂತ ಅವ್ರು ಟೋಟಲ್ ನೋಡ್ತಾರೆ. ಓಕೆ ಸೊ ಇನ್ವೆಂಟರಿ ಎಲ್ಲ ಸ್ಟಾಕ್ಸ್ ಇವರೇ ಇನ್ವೆಂಟರಿ ಎಲ್ಲ ಇವರೇ ನೋಡ್ಕೊಳ್ಳೋದು. ಸೊ ಗೈಸ್ ಹಾಯ್ ಮ್ಯಾಮ್. ಆ್ಯನಾ. ಸೊ ಆ್ಯನಾ ಅವ್ರು ಆ್ಯಕ್ಚುಲಿ ಫುಲ್ ಇನ್ವೆಂಟ್ರಿ ನೋಡ್ಕೊಳೋದು. ಸೊ ಈ ಫಾರ್ಮ್ನ ಅಕೌಂಟೆಂಟ್ ಅಂತ ಹೇಳ್ಬೋದು. ಸೊ ಅವರು ಓಕೆ ಬನ್ನಿ ಸರ್. ಇವರು ಫಾರ್ಮ್ ನೋಡ್ಕೊಳ್ಳೋದು. ಇವ್ರು ಫಾರ್ಮ್ ನೋಡ್ಕೊಳ್ಳೋದು, ಫಾರ್ಮ್ಗೆ ಪೇಂಟಿಂಗ್ ಏನಾದರೂ ಕ್ರಿಯೇಟಿವಿಟಿ ಅಲ್ಲಿ ನೋಡಿದ್ರೆ ಒಂದು ಕೊಯ್ ಡಯಾಗ್ರಾಮ್ಸ್ ಇರುತ್ತೆ. ಓಕೆ ಕೋಯಿಸ್ ಇರುತ್ತೆ ಅಲ್ಲಿ. ಸೊ ಕೋಯಿಸ್ ಡೋರ್ ಹತ್ರ, ಡೋರ್ ಅಲ್ಲಿ. ಸೊ ಇವರು ಕ್ರಿಯೇಟಿವಿಟಿ ಡಿಪಾರ್ಟ್ಮೆಂಟ್. ಕ್ರಿಯೇಟಿವಿಟಿ ಹೋಗಿ ನೋಡ್ಕೊಳ್ಳೋದು. ಸೊ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ, ಸಾರಿ ಮ್ಯಾನುಫ್ಯಾಕ್ಚರ್ ಸೇಲ್ ಮಾಡ್ತಾ ಇದ್ದೀರಾ, ಅವರು ಅದನ್ನ ಪ್ಯಾಕ್ ಮಾಡ್ತಿದ್ದಾರೆ. ಸೊ ಪ್ರೆಸೆಂಟೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಅದೇ ಥರ ಮ್ಯಾಮು ಪ್ರೆಸೆಂಟೇಷನ್ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈ ಸಕ ನಮ್ಮ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾರ ಇನ್ನೂ ಹಲವಾರು ಫಿಶಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಸರಿ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ಇಲ್ಲೇ ಬಂದು ವಿಸಿಟ್ ಮಾಡಿ, ಯಾವ ಫಿಶಸ್ ಬೇಕೋ ಚೂಸ್ ಮಾಡಿ. ವಾಕಿಂಗ್ ಕಸ್ಟಮರ್ಸ್ಗೂ ಅವೈಲೇಬಲ್ ಇದೆಯಂತೆ, ಯಾವ ಫಿಶ್ ಬೇಕೋ ಚೂಸ್ ಮಾಡಿ, ಅದನ್ನೇ ನಿಮ್ಗೆ ತಕ್ಕೊಡ್ತಾರೆ. ಸೊ ಇದೇ ಇವತ್ತಿನ ವಿಡಿಯೋ ಆಗಿದೆ ಗೈಸ್. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ. ಸಬ್ಸ್ಕ್ರೈಬ್ ಮಾಡ್ರಪ್ಪ, 10 ಟೋಕೆ ಆಗಿದೆ. ಯಾವ ಇವೆಲ್ಲ